ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ನೆಚ್ಚಿನ ಮೆಚ್ಚಿನ NKR ಟಿವಿ ಅಣುವಿನಲ್ಲೂ ಕನ್ನಡತನ ಪ್ರಚುರಪಡಿಸುವಂತಹ ಹೆಮ್ಮೆಯ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ, ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಮ್ಮ ನಾಡಿನ ಹೆಮ್ಮೆಯ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಒಂದು ಶ್ಲೋಕದೊಂದಿಗೆ. ಓಂ ಶಾಂತಾಕಾರಂ ಭಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯರಾದಂಥ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನವೆಂಬರ್ ತಿಂಗಳ 8ನೇ ತಾರೀಕಿನ ದಿವಸ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ, ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ಅವನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಆನಂತರ ಇವತ್ತಿನ ಗ್ರಹಸ್ಥಿತಿ ಮತ್ತು ದಿನದ ವಿಶೇಷತೆಯ ಕಡೆ ಕೂಡ ಗಮನ ಹರಿಸೋಣ. ಮೊದಲನೇದಾಗಿ ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಇವತ್ತು. ತೃತೀಯ ಉಪರಿ ಚತುರ್ಥಿ ಇದೆ. ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತು, ಶನಿವಾರ ಮೃಗಶಿರ ನಕ್ಷತ್ರದಲ್ಲಿ ಅಂದರೆ ವೃಷಭ ಮತ್ತು ಮಿಥುನ 2 ರಾಶಿಗಳಲ್ಲಿ ಚಂದ್ರನ ಸಂಚಾರ. ಆರಂಭದಲ್ಲಿ ವೃಷಭ, ನಂತರ ಮಿಥುನ ರಾಶಿಗೆ ಪ್ರವೇಶವಾಗ್ತಕ್ಕಂಥದ್ದು. ಶಿವ ಅನ್ನುವಂತಹ ಯೋಗ ಇದೆ, ಜೊತೆಯಲ್ಲಿ ಭವಕರಣ ಇರತಕ್ಕಂಥದ್ದು. ಇದು ಪಂಚಾಂಗವಾದರೆ. ಗ್ರಹಸ್ಥಿತಿಯನ್ನು ನೋಡೋದಾದರೆ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಧ್ಯಾಹ್ನದವರೆಗೆ ವೃಷಭ ರಾಶಿಯಲ್ಲಿ, ಆನಂತರ ಮಿಥುನ ರಾಶಿಯಲ್ಲಿ ಚಂದ್ರನ ಸಂಚಾರ. ಕರ್ಕಾಟಕದಲ್ಲಿ ಗುರು ಇದ್ದಾನೆ, ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿ ರವಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮೀನ ರಾಶಿಯಲ್ಲಿ ಶನೈಶ್ಚರ ಇದ್ದಾನೆ, ನಿಮಗೆಲ್ಲ ಅದರ ನೆನಪಿದೆ. ಹಾಗೆ ಕುಂಭ ರಾಶಿಯಲ್ಲಿ ರಾಹು. ಹಾಗಾಗಿ ಈ ರೀತಿಯಾಗಿ 12 ರಾಶಿಗಳಲ್ಲಿ 9 ಗ್ರಹಗಳ ಸಂಚಾರ ಅಂತಕ್ಕಂಥದ್ದಿದೆ. ಇದರ ಜೊತೆಯಲ್ಲಿ ಪಂಚಾಂಗದ ವಿಶೇಷ ಏನಪ್ಪ ಅಂದರೆ ಕಾರ್ತೀಕ ಶನಿವಾರ ಇವತ್ತು. ಈ ಕಾರ್ತೀಕ ಶನಿವಾರದ ಜೊತೆಯಲ್ಲಿ ಇವತ್ತೊಂದು ಬಹಳ ವಿಶೇಷವಾಗಿರತಕ್ಕಂಥ ದಿನ ಕೂಡ ಹೌದು, ಸಂಕಷ್ಟಹರ ಚತುರ್ಥಿ ವ್ರತ. 8 ಗಂಟೆ 44 ನಿಮಿಷಕ್ಕೆ ಇವತ್ತು ಚಂದ್ರೋದಯ ಇದೆ. ಬೆಂಗಳೂರಿನ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಊರಿನ ಸೂರ್ಯಾಸ್ತಕ್ಕೆ ತಕ್ಕಂತೆ ಚಂದ್ರೋದಯ ಅಂತಕ್ಕಂಥದ್ದು ವ್ಯತ್ಯಾಸವಾಗುತ್ತೆ. ಅದು ಎಷ್ಟೊತ್ತಿಗೆ ಅಂತ ಹೇಳಿ ಪಂಚಾಂಗದ ಮೂಲಕ ಅಥವಾ ಯಾರಾದರೂ ಅದರ ಬಗ್ಗೆ ತಿಳುವಳಿಕೆ ಇರುವಂಥವ್ರ ಹತ್ರ ವಿಚಾರ ಮಾಡಿಕೊಂಡು ಚಂದ್ರೋದಯದ ಬಗ್ಗೆ ತಿಳ್ಕೊಳ್ಳಿ. ಆ ಚಂದ್ರೋದಯ ಎಷ್ಟೊತ್ತಿಗಾಗುತ್ತೆ ಅನ್ನೋದರ ಆಧಾರದ ಮೇಲೆ ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಗಣಪತಿಗೆ ಸಮರ್ಪಣೆ ಮಾಡಿ ಆನಂತರ ಭೋಜನಾದಿಗಳನ್ನು ಮಾಡಬೇಕು. ವ್ರತ ದೀಕ್ಷೆಯಲ್ಲಿ ಇರುವವರಿಗೆ ಅನ್ವಯ ಆಯಿತು. ಅದಿಲ್ಲ, ಸೂರ್ಯಾಸ್ತ ಆದ ನಂತರ ಗಣಪತಿಯನ್ನು ಅರ್ಚನೆ, ಪೂಜೆ ಇತ್ಯಾದಿಗಳನ್ನು ಆರಾಧನೆಯನ್ನು ಮಾಡಿಕೊಂಡು ಆನಂತರದಲ್ಲಿ ಯಥಾವಿಧಿಯಾಗಿ ಅವನಿಗೆ ನೈವೇದ್ಯಾದಿಗಳನ್ನು ಮಾಡಿ ಭೋಜನ ಮಾಡಬಹುದಾಗಿರುತ್ತೆ. ಸಂಕಷ್ಟಹಾರ ಚತುರ್ಥಿ ಆಚರಣೆ ಇವತ್ತಿದೆ. ಇದಿವತ್ತಿನ ಪಂಚಾಂಗ ಮತ್ತು ದಿನದ ವಿಶೇಷತೆಗಳು. ಗುರುಗಳೇ, ದಿನ ಭವಿಷ್ಯ ಪ್ರಾರಂಭ ಮಾಡೋಣ. ವೀಕ್ಷಕರೇ, ತಡೆ ಯಾಕೆ, ನೀವೆಲ್ಲರೂ ಕೂಡ ಕಾಯ್ತಿರ್ತೀರಾ. ಪ್ರಾರಂಭಿಸೋಣವಾ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಮೊದಲುಗೊಂಡು ಎಲ್ಲರಿಗೂ ಹೇಗಿದೆ ಈ ದಿನ ಗುರುಗಳೇ? ನೋಡ್ತಾ ಹೋಗೋಣ ಒಂದೊಂದೇ ರಾಶಿಗಳನ್ನು. ಆರಂಭದಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿ ಧನ ಮತ್ತು ತೃತೀಯ ಭಾವದಲ್ಲಿ ಓಡಾಟವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಅದು ಚೆನ್ನಾಗಿದೆ. ದುಡ್ಡು ಕಾಸಿನ ವಿಚಾರದಲ್ಲಿ, ಮನೆಯಲ್ಲಿ, ಎಲ್ಲ ವಿಭಾಗದಲ್ಲಿ ಕೂಡ. ಮಕ್ಕಳ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಚೇತರಿಕೆ ಅಂತಕ್ಕಂಥದ್ದು ಕಾಣುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದಗತಿಯ ಪ್ರಗತಿ ಅಂತಕ್ಕಂಥದ್ದು ಇದ್ದರೂ ಕೂಡ ಕ್ರಮೇಣ ಅದರಲ್ಲಿ ಸ್ವಲ್ಪ ತೀವ್ರತೆ ಅಂತಕ್ಕಂಥದ್ದು, ವೇಗ ಅಂತಕ್ಕಂಥದ್ದು ಬರುತ್ತೆ. ವೃದ್ಧಿ ಆಗುತ್ತೆ, ತೊಂದರೆ ಇಲ್ಲ. 7.5 ಇದೆ. 7.5 ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಕೂಡ ಇರುತ್ತೆ. ಮತ್ತು ಚಂದ್ರನಿಗೆ ದೃಷ್ಟಿ ಇರೋದ್ರಿಂದ ಹೆಚ್ಚು ಒಂದು ಥರ
ಊಹಾತೀತವಾಗಿರ್ತಕ್ಕಂಥ ಏನೋ ಒಂದು ಥರದ ಭಯದ ಅಥವಾ ಭಯ ಮಿಶ್ರಿತವಾದ ವಾತಾವರಣದ ಲಕ್ಷಣ ಅಂತಕ್ಕಂಥದ್ದು ಕಾಣಿಸುತ್ತೆ. ಅದೇನು ಬಹಳ ದೊಡ್ಡ ತೀವ್ರತರವಾದ್ದಲ್ಲ. ಅದು ಅಲ್ಲದೆ ಪಂಚಮಾಧಿಪತಿ ನೀಚನಾಗಿ ಸಪ್ತಮದಲ್ಲಿ ಇರೋದರಿಂದ ಹೆಲ್ತ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು, ವಿಶೇಷವಾಗಿ ವಾರ್ಡ್ ಬಾಯ್ ಆಗಿರಬಹುದು ಅಥವಾ ನರ್ಸಿಂಗ್ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೂಡ ಸ್ವಲ್ಪ ಮಟ್ಟಿನ ಹಿಂದೇಟು ಹಾಕ್ತಕ್ಕಂಥ ಸ್ಥಿತಿ ಅಥವಾ ಕೆಲಸದಲ್ಲಿ ವಿಪರೀತವಾದ ಒತ್ತಡವಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಾಣಿಸುತ್ತೆ. ಈಶ್ವರನ ಅಂದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ರಾಶಿ ಮತ್ತು ಧನಭಾವದಲ್ಲಿ ಓಡಾಡ್ತಕ್ಕಂಥ ಚಂದ್ರ, ಹಾಗಾಗಿ ಉತ್ತಮವಾದಂಥ ಒಂದು ದಿನ. ದುಡ್ಡು ಕಾಸಿನ ವಿಚಾರದಲ್ಲೂ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿ ಬುಧಮಂಗಳ ಯೋಗ ಇರೋದರಿಂದ ಸ್ವಲ್ಪ ಸಂಗಾತಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸಾಯಂಕಾಲದ ನಂತರದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಒಂದು ಥರದ ಪೂರ್ಣವಾದ ಒಪ್ಪಂದವಿಲ್ಲದೆ, ವಿಶೇಷವಾಗಿ ಹೇಳಬೇಕು ಅಂದರೆ ಚಂದ್ರನ ಸ್ಥಿತಿಯನ್ನು ನೋಡಿದ್ರೆ ತಿರುಗಾಟ ಅಂತ ಕಾಣಿಸುತ್ತೆ. ಹೊರಗಡೆ ವಾಕಿಂಗ್ ಅಥವಾ ಟ್ರಿಪ್ ಇತ್ಯಾದಿ ಪ್ರವಾಸ ಹೋಗ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ರಾಶಿಗೆ ಶನೈಶ್ಚರನ ದೃಷ್ಟಿ ಇರೋದರಿಂದ ಇನ್ನೊಬ್ಬರು ಮಾತು ಕೇಳಬೇಕಾಗಿ ಕೂಡ ಬರಬಹುದು. ಹಾಗೆ ಇನ್ನೊಬ್ಬರು ಮಾತು ಕೇಳಿ ತೀರ್ಮಾನ ಮಾಡ್ತಕ್ಕಂಥ ಸ್ಥಿತಿ ಬಂದಲ್ಲಿ ಆದಷ್ಟು ನಿಮ್ಮ ಕುಟುಂಬದ ಹಿರಿಯರ ಒಂದು ಸಲಹೆಯನ್ನು ತಗೊಳ್ಳೋದು ಸೂಕ್ತ. ಬೇರೆ ಯಾರೋ ಮೂರನೇ ವ್ಯಕ್ತಿಗಳಿಗೆ ಮಧ್ಯದಲ್ಲಿ ಮೂಗು ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಅಂದರೆ ಖಂಡಿತವಾಗಿ ಸಂಸಾರಕ್ಕೆ ನೀಟಾಗಿ ಅವರು ಬೆಂಕಿ ಹಚ್ಚಿಬಿಡ್ತಾರೆ. ಬಹಳ ಎಚ್ಚರಿಕೆ ಬೇಕಾಗತ್ತೆ. ಹಾಗಾಗಿ ಆದಷ್ಟು ಅನನುಭವಿಗಳು, ಅನುಭವದ ಕೊರತೆ ಇರತಕ್ಕಂಥವ್ರು ಹಿರಿಯರ ಮಾರ್ಗದರ್ಶನದಿಂದ ಮುಂದುವರಿತಕ್ಕಂಥದ್ದು ಸೂಕ್ತ. ಬುಧ ಮಂಗಳ ಯೋಗ ಇರೋದರಿಂದ ಜಾಸ್ತಿ ಮಾತುಕತೆ ಬೆಳೆಸ್ತಕ್ಕಂಥದ್ದು ಕೂಡ ಅಪಾಯಕಾರಿಯಾಗಿ ಕಾಣಿಸುತ್ತೆ. ಹಾಗಾಗಿ ಅತಿರೇಕವಾಗಿ ಮಾತನ್ನು ಬೆಳೆಸ್ಲಿಕ್ಕೆ ಹೋಗಬೇಡಿ. ಅಂಥ ಸಂದರ್ಭದಲ್ಲಿ ಮಾತು ಬೆಳ್ಳಿ ಆದರೆ ಮೌನ ಬಂಗಾರ. ಯೋಚನೆ ಮಾಡಿ. ಹಾಗೇನೆ ಪಾರ್ವತಿ ಪರಮೇಶ್ವರ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಾಧಿಪತಿ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಪೂರ್ಣವಾಗಿರತಕ್ಕಂಥ ಗಜಕೇಸರಿ ಯೋಗದ ಫಲ ಕೂಡ ಇದೆ. ಗುರುವಿನ ಬಲ ಕೂಡ ಇದೆ. ಭಾಗ್ಯಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದಾದ್ದರಿಂದ ಚಂದ್ರ ಅಲ್ಲಿಗೆ ಪ್ರವೇಶವಾದ ನಂತರ ವಿಶೇಷವಾಗಿ ತಾಯಿ ಮತ್ತು ಅಥವಾ ತಂದೆಯ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಏನು ಅಂತಂದರೆ ರಾಹುವಿನ ಸ್ಥಿತಿ ಅಷ್ಟು ಸೂಕ್ತವಾಗಿಲ್ಲ. ಚಂದ್ರನ ಪ್ರವೇಶ ಕೂಡ ಆಗಿರೋದರಿಂದ ಯಾವುದೋ ಔಷಧಿ ಅಥವಾ ಆಹಾರದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ಅದರಲ್ಲೂ ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲಿ ಫುಡ್ ಪಾಯ್ಸನಿಂಗ್ ಮೊದಲಾಗಿರ್ತಕ್ಕಂಥ ಆ ಥರದ ಸಮಸ್ಯೆಗಳು ಬರುವಂಥ ಲಕ್ಷಣಗಳು ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಪಥ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅನಿವಾರ್ಯ ಪ್ರಸಂಗ ಇದ್ದ ಪಕ್ಷದಲ್ಲಿ ಧನ್ವಂತರಿ ಆರಾಧನೆ ಉಪಾಸನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರವಾಗ್ತಕ್ಕಂಥ ಒಂದು ದಿನವಾಗಿ ಕಾಣುತ್ತೆ. ರಾಶ್ಯಾಧಿಪತಿ ನಷ್ಟ ಸ್ಥಿತಿಗೆ ಬಂದಿರತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ಯಾವುದೋ ಒಂದು ಬೆಳ್ಳಿಯ ವಸ್ತು ಕಳೆದು ಹೋಗ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕಾಲು ಗೆಜ್ಜೆ ಅನ್ನೋದನ್ನು ಒತ್ತಿ ಹೇಳಬೇಕಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಅಲಂಕಾರಿಕ ವಸ್ತುಗಳ ಬಗ್ಗೆ ಜಾಗೃತಿ ಆಗಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ. ಅದರಲ್ಲೂ ವಿಶೇಷವಾಗಿ ಪೂಜಾ ಸಾಮಗ್ರಿಗಳಲ್ಲಿ ಬಳಸ್ತಕ್ಕಂಥ ವಸ್ತುಗಳಾಗಿದ್ದ ಪಕ್ಷದಲ್ಲಿ ಗೆಜ್ಜೆಯನ್ನು ಹೊರತುಪಡಿಸಿ ಹೇಳಿರ್ತಕ್ಕಂಥದ್ದು, ಅಂಥದ್ದೇನಾದರೂ ಕಳ್ಳತನವಾಗಿದ್ದ ಪಕ್ಷದಲ್ಲಿ ಆ ಬಗ್ಗೆ ಸ್ವಲ್ಪ ಸೂಕ್ತವಾದ ರೀತಿಯಲ್ಲಿ ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ಇದಲ್ಲದೆ ಆರೋಗ್ಯದ ವಿಷಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗಬಹುದು. ಉಷ್ಣ ಸಂಬಂಧ ಸಮಸ್ಯೆ ಇರತಕ್ಕಂಥವರಿಗೆ ತೀವ್ರವಾಗ್ತಕ್ಕಂಥದ್ದು, ಉಲ್ಬಣವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಕಾರಣ ಲಕ್ಷಣಾತ್ಮಕವಾಗಿ ನೋಡಿದಾಗ ಷಷ್ಠಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂತಹ ಗ್ರಹಗಳ ಸ್ಥಿತಿ. ಷಷ್ಠಾಧಿಪತಿ ಆಗಿರ್ತಕ್ಕಂತಹ ಗುರು ರಾಶಿಯಲ್ಲಿದ್ದಾನೆ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಮಂಗಳ ನಷ್ಟ ಸ್ಥಿತಿಗೆ ದೃಷ್ಟಿ ಕೊಡೋದ್ರಿಂದ ಸ್ವಲ್ಪ ಹಣಕಾಸು ಖರ್ಚಾಗಿ ಬರಬಹುದು ಮತ್ತು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಇತ್ಯಾದಿಗಳು ಕೂಡ ಮಾಡಬೇಕಾಗಿ ಬರಬಹುದು. ಕೆಲವರಿಗೆ ಸಣ್ಣ ಸರ್ಜರಿ ಭಾಗ್ಯ ಕೂಡ ಆಗಬಹುದಾಗಿರುತ್ತೆ. ಯೋಚನೆ ಮಾಡಬೇಡಿ. ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಳ್ಳಿ. ಸರಿ ಹೋಗ್ತಕ್ಕಂಥ ಅವಕಾಶ ತುಂಬ ಚೆನ್ನಾಗಿದೆ. ಅಂಥ ತೀವ್ರತರವಾಗಿರತಕ್ಕಂಥ ಸ್ಥಿತಿಯನ್ನು ಕಾಣಿಸೋದಿಲ್ಲ. ಮೃತ್ಯುಂಜಯನನ್ನು ಸ್ತೋತ್ರ ಮಾಡಿಕೊಳ್ಳಿ. ಸಾಕಷ್ಟು ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ? ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಅಂತಂದರೆ ಮಾಗಡಿ ರಂಗನಾಥನ ಚರಿತ್ರೆ ಇತಿಹಾಸಗಳ ಬಗ್ಗೆ ತಿಳ್ಕೊಳ್ಳೋಣ.
ಭಾಳ ಸುಪ್ರಸಿದ್ಧವಾದಂಥ ಕ್ಷೇತ್ರ. ಹಾಗಾಗಿ ಗೋವಿಂದ ಗೋವಿಂದ ಎನ್ನುತ್ತಾ ಹೌದು. ಮಾತನ್ನ ಕಾರ್ತಿಕ್ ಪ್ರಾರಂಭಿಸೋಣ. ಮಾಸದ ಶನಿವಾರ ನಾವು ವೆಂಕಟರಮಣ ಹೌದು, ಸ್ತೋತ್ರ ಹೌದು. ಮಾಡೋದು ಬೇಡವೇ? ಹಾಗಾಗಿ ವೆಂಕಟರಮಣನ ಒಂದು ಕ್ಷೇತ್ರ ಅಥವಾ ರಂಗನಾಥ, ಆ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ರಂಗನಾಥನ ಆ ಕ್ಷೇತ್ರದ ಮಹಿಮೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ರಂಗನಾಥ ಅಂದ್ರೆ ಏನು? ಮನುಷ್ಯನಿಗೆ 2 ರಂಗ, ಒಂದು ಅಂತರಂಗ ಮತ್ತು ಬಹಿರಂಗ. ಈ ರಂಗಗಳಿಗೆ ನಾಥ ಅವನು, ಹಾಗಾಗಿ ರಂಗನಾಥ. ಅನೇಕರು ನಾಥ ಅಂದ್ಕೊಳ್ಳೋದು ಅಂದ್ರೆ ಒಡೆಯ. ನಾಥ ಅಂತಂದ್ರೆ ಒಡೆಯನೇ ಅಲ್ವಾ, ಮೇಂಟೈನರ್, ಎಲ್ಲ ರೀತಿಯಲ್ಲಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿಯನ್ನು ನಾಥ ಅಂತ ಕರಿಬೇಕು. ಅದನ್ನ ನಿಭಾಯಿಸೋದು ಅಂದ್ರೆ ಆರಂಭ ಮತ್ತು ಮಧ್ಯ ಮತ್ತು ಅಂತ್ಯ ಮೂರನ್ನೂ ನಿಭಾಯಿಸುವ ಸಾಮರ್ಥ್ಯ ಇರತಕ್ಕಂಥವನು ನಾಥ. ರಂಗ ಅಂತರಂಗದಲ್ಲಿ ಇದ್ದು ಅಂತರಂಗದಲ್ಲಿ ಇರಬಹುದಾಗಿರ್ತಕ್ಕಂಥ ಅಂತಃಕರಣದ ವೈರ್ಯಗಳನ್ನು ನಾಶ ಮಾಡ್ತಕ್ಕಂಥವನು ಮತ್ತು ಅಂತಃಕರಣವನ್ನು ವೃದ್ಧಿ ಮಾಡ್ತಕ್ಕಂಥವನು, ಹಾಗಾಗಿ ಅವನು ಅಂತರಂಗನಾಥ. ಇನ್ನೊಂದು, ಹೊರಗಡೆ ಇರತಕ್ಕಂಥ ನಮ್ಮ ಲೌಕಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗ ಭಾಗ್ಯಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿ ಪ್ರಕೃತಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದು ಬಹಿರಂಗನಾಥ. ಹಾಗಾಗಿ ಅಂತರಂಗ ಮತ್ತು ಬಹಿರಂಗನಾಥನಾಗಿರ್ತಕ್ಕಂಥ ಮಾಗಡಿಯ ರಂಗನಾಥನ ಕ್ಷೇತ್ರದ ಒಂದು ವಿಶೇಷತೆಯನ್ನು ನೋಡಬೇಕು. ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ಅಣಿಮಾಂಡವ್ಯ ಮಹರ್ಷಿಗಳ ಬಗ್ಗೆ ಹೇಳಿದ್ದೆ. ಹೌದು. ಅಣಿಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಒಂದು ಕ್ಷೇತ್ರ. ಅದು ಸ್ವರ್ಣ ರೂಪವಾಗಿರ್ತಕ್ಕಂಥದ್ದು. ಸಾಲಿಗ್ರಾಮವನ್ನ ಸ್ವರ್ಣ ಅಂದ್ರೆ ಪ್ರತ್ಯಕ್ಷ ನೋಡಿರೋದು ಹೇಳ್ಬೇಕಂತಂದ್ರೆ, ಆಕಸ್ಮಿಕವಾಗಿ ನೇಪಾಳದಿಂದ ಒಬ್ಬರು ಬಂದ್ಬಿಟ್ಟು ನನಗೆ ಒಂದು ಸಾಲಿಗ್ರಾಮವನ್ನು ಕೊಟ್ಟರು. ಇಷ್ಟು ದೊಡ್ಡ ಸಾಲಿಗ್ರಾಮ, 3 ಹೋಳಾಗಿದೆ. ಅದು ಚಿತ್ರ ಅಂದ್ರೆ ಈ ಕಡೆ ಒಂದು ಈ ಕಡೆ ಒಂದು, ಹೀಗೆ 3 ಭಾಗ, 3 ಸಹ ಹೆಚ್ಚು ಕಡಿಮೆ ಒಂದೇ ಆಕಾರದಲ್ಲಿ ಬಿಡಿಸಿ ಹಿಂಗೆ ಕೊಟ್ಟರು ಅವ್ರು. ನನಗೆ ಫಸ್ಟ್ ಕೊಡುವಾಗ ಕೂಡಿಸೇ ಕೊಟ್ಟರು, ತಗೊಳ್ಳುವಾಗ ಹಿಂಗೆ ಓಪನ್ ಆಯ್ತು. ಅಯ್ಯಯ್ಯ ಅಂದ್ಕೊಂಡೆ ನಾನು, ಇದೇನು ಒಡೆದು ಬಿಡ್ತಲ್ಲ ಅಂತೇಳಿ. ಒಳಗಡೆ ನೋಡಿದ್ರೆ ಅಷ್ಟು ಸ್ಪಷ್ಟವಾಗಿ ಬಂಗಾರದ ರೇಖೆ ಕಾಣ್ತಾ ಇದೆ. ಸುವರ್ಣ, 3ರಲ್ಲೂ ಬಂಗಾರ, ಸಂಪೂರ್ಣವಾಗಿ ಬಂಗಾರದ ಆ ಒಂದು ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಸಾಲಿಗ್ರಾಮ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಲಿಗ್ರಾಮದಲ್ಲಿ ಆ ಒಂದು ಲಕ್ಷಣ ಅಂತಕ್ಕಂಥದ್ದು ಇರುತ್ತೆ. ಹಿಂದೆಲ್ಲ ಹೇಗೆ ಅಂತಂದ್ರೆ ಸಾಲಿಗ್ರಾಮವನ್ನು ಹೇಗೆ ತೆಗಿಯೋರು ಅಂದ್ರೆ, ಒಂದು ಮುಷ್ಟಿ ತುಳಸಿಯನ್ನು ತಗೊಂಡು ಹಾಕ್ಬಿಡೋರು ನೀರಿನಲ್ಲಿ, ಗಂಡಕಿ ನದಿಯಲ್ಲಿ. ಕೆಲವು ಕೊಳಗಳು ಪ್ರತ್ಯೇಕ ಮಾತ್ರ ಸಿಗೋದಲ್ವಾ? ನೇಪಾಳದ ಗಂಡಕಿ ನದಿಯಲ್ಲಿ ಮಾತ್ರವೇ ಸಿಗ್ತಕ್ಕಂಥದ್ದು. ಸಾಲಿಗ್ರಾಮ ಅಂದ್ರೆ ವಾಸ್ತವಾಂಶ ಒಂದು ಕಲ್ಲದು. ಆ ಕಲ್ಲು ಹೇಗಪ್ಪ ಅಂತಂದ್ರೆ ಅದೊಂದು ಜಾತಿ ಹುಳ. ಆ ಹುಳದ ಚಿಪ್ಪು ಅದು ಕಲ್ಲು. ಆ ಹುಳ ಏನ್ ಮಾಡ್ತದೆ ಅಂತಂದ್ರೆ ಮೇಲ್ ಬರ್ತದೆ. ತುಳಸಿಯನ್ನು ಹಾಕಿದ ಕೂಡಲೇ ಆ ಎಲೆಗಳನ್ನು ತಿನ್ಲಿಕ್ಕೆ ಮೇಲ್ ಬರ್ತದೆ. ಅದಕ್ಕೆ ತುಂಬಾ ಇಷ್ಟವಾದ ಎಲೆ ತುಳಸಿ. ಹಾಗಾಗಿ ತುಳಸಿಯನ್ನು ಹಾಕಿದ ತಕ್ಷಣ ಹುಳುಗಳು ತಿನ್ನೋಕೆ ಅಂತ ಮೇಲ್ ಬಂದಾಗ ಇವ್ರೇನ್ ಮಾಡೋರು, ಅದನ್ನ ಜಾಲರಿಯನ್ನು ಹಾಕಿ ಎತ್ಬಿಡೋರು. ಈಗ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ನೇಪಾಳದಲ್ಲಿ ಬೇಕಾದಷ್ಟು ಫ್ಯಾಕ್ಟರಿಗಳು ಗಂಡಕಿ ನದಿಯ ದಂಡೆಯ ಮೇಲೆ ಎದ್ದು ಬಿಟ್ಟಿದ್ದಾವೆ. ಹಾಗಾಗಿ ಆ ಫ್ಯಾಕ್ಟರಿ ಎಲ್ಲ ಕೊಳಚೆನೆಲ್ಲ ಗಂಡಕಿ ನದಿಗೆ ಬಿಟ್ಟು 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 ಸಂಪೂರ್ಣ ನಾಶವಾಗಿ ಹೋಗಿದೆ. ಇವತ್ತು ಗಂಡಕಿ ನದಿಯಲ್ಲಿ ಮೊದಲು ಸಿಕ್ಕಿದ ಹಾಗೆ ಯಾವ ಸಾಲಿಗ್ರಾಮ ಈಗ ಸಿಗ್ತಾ ಇಲ್ಲ. ಬಹಳ ಕಷ್ಟ ಇದೆ ಈಗ. ಅದಿರ್ಲಿ, ನಾವು ಗಂಡಕಿ ನದಿಯನ್ನು ಬಿಟ್ಟು ವಾಪಸ್ ಮಾಗಡಿಗೆ ಬಂದ್ಬಿಡೋಣ. ಮಾಗಡಿಯ ರಂಗನಾಥ ಯಾಕೆ ಅಷ್ಟು ವಿಶೇಷತೆ ಅಂತಂದ್ರೆ, ಮಾಂಡವ್ಯ ಮಹರ್ಷಿಗಳು ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಪ್ನ ಸೂಚನೆ ಆಗ್ತದೆ. ನಾನು ಇಲ್ಲಿ ಸುವರ್ಣಾಂಕಿತವಾಗಿರತಕ್ಕಂತಹ ಸಾಲಿಗ್ರಾಮ ರೂಪದಿಂದ ನಾನು ಇಲ್ಲಿ ನೆಲೆಸಿದ್ದೇನೆ, ನೀನು ನನ್ನನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಉಪಾಸನೆ ಮಾಡು, ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಮತ್ತು ಮೋಕ್ಷವನ್ನು ಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನ ಆ ಮಾಂಡವ್ಯ ಮಹರ್ಷಿಗಳ ಸ್ವಪ್ನದಲ್ಲಿ ಸ್ವಾಮಿ ದೃಷ್ಟಾಂತವಾಗಿ ಗೋಚರಿಸಿ ಹೇಳ್ತಾನೆ. ಆ ನಂತರ ಮಾಂಡವ್ಯ ಮಹರ್ಷಿಗಳಲ್ಲಿ ತಪಸ್ಸು ಮಾಡ್ತಾರೆ. ವಿಶೇಷವಾಗಿ ಆ ತಪಸ್ಸಿನ ಫಲಸ್ವರೂಪವಾಗಿ ಸ್ವಾಮಿಯಲ್ಲಿ ಉದ್ಭವವಾಗಿ ಗೋಚರಿಸ್ತಾನೆ ಮತ್ತು ವಿಶೇಷವಾಗಿ ಅವರಿಂದ ಸೇವೆಗಳನ್ನು ಸ್ವೀಕಾರ ಮಾಡ್ತಾನೆ. ಇದು ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಆನಂತರ ಏನಾಯಿತು, ಕಾಲಕ್ರಮೇಣ ಭೂಮಿಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಊರಿಗೂರೇ ಸಂಪೂರ್ಣ ನಾಶವಾಗಿರುತ್ತೆ, ಅಥವಾ ಯಾವ್ಯಾವುದು ಈ ಪ್ರಾಕೃತಿಕವಾಗಿರ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಆ ಒಂದು ಆಲಯ ಅಥವಾ ಸಾನ್ನಿಧ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಲುಪ್ತವಾಯಿತು. ಲುಪ್ತವಾದ ನಂತರದಲ್ಲಿ ಈಗ ಸುಮಾರು 1300 ವರ್ಷಗಳ ಹಿಂದೆ ಆ ಪ್ರಾಂತ್ಯದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥವರು ತಿರುಪತಿಗೆ ಓಡಾಟ ಇಟ್ಕೊಂಡಿದ್ದಂತಹ ಒಂದು ರೈತ ಕುಟುಂಬ.
ಆ ರೈತ ಕುಟುಂಬ ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಕುಣಿಗಲ್ ಸಮೀಪದಲ್ಲಿ ಅವರು ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಬಾಳೆಯ ಹಣ್ಣುಗಳನ್ನು ಕೆಲವು ಅಂದರೆ ಒಂದು 10-15 ಬಾಳೆಗೊನೆಗಳನ್ನು ತಗೊಂಡು ಅವರು ತಿರುಪತಿಗೆ ಸಮರ್ಪಣೆ ಮಾಡಬೇಕು ಅಂತ ಹೊರಟುಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರಂಗನಾಥನ ಸನ್ನಿಧಾನ ಇರ್ತಕ್ಕಂಥ ಒಂದು ದಿಬ್ಬದ ಥರ ಆಗ್ಬಿಟ್ಟಿರುತ್ತೆ. ಅದು ಕಾಲಕ್ರಮೇಣ ಆಗ್ತದೆಯಲ್ಲ, 2000 ವರ್ಷಗಳ ಲೆಕ್ಕ ಕಳೆದು ಹೋಗಿದೆ, ಅದು ಲುಪ್ತವಾಗಿ ಹೋಗಿರ್ತಕ್ಕಂಥ ಒಂದು ಸನ್ನಿಧಾನ. ಅಲ್ಲಿ ಬರ್ತಕ್ಕಂಥ ಸಂದರ್ಭ ಅವ್ರಿಗೆ ಏನಾಗುತ್ತೆ, ಸೂರ್ಯಾಸ್ತ ಆಗ್ಬಿಡುತ್ತೆ. ಸೂರ್ಯಾಸ್ತ ಆದಾಗ ಅವ್ರೇನು ಮಾಡ್ತಾರೆ, ದಿಬ್ಬದ ಸಮೀಪದಲ್ಲಿ ಒಂದು ಬಿಡಾರ ಹಾಕೊಂಡ್ಬಿಟ್ಟು ಅಲ್ಲಿ ವಾಸ್ತವ್ಯ ಮಾಡ್ತಾರೆ. ವಾಸ್ತವ್ಯ ಮಾಡಿದ ಆ ನಂತರದಲ್ಲಿ ಏನಾಗ್ತದೆ, ರಾತ್ರಿ ಅಲ್ಲಿ ಉಳಿದಿರ್ತಾರೆ. ಬೆಳಿಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಒಂದೇ ಒಂದು ಗೋನಿಯೂ ಕೂಡ ಇಲ್ಲ, ಗಾಡಿಯಲ್ಲಿ ಬಾಳೆಗೊನೆ ಇಲ್ಲ, ಮಾಯ. ಅರೆ ಏನಾಯ್ತು ಗೊತ್ತಿಲ್ಲ. ಅಯ್ಯೋ, ತಿರುಪತಿಗೆ ಒಪ್ಪಿಸ್ಬೇಕು, ವೆಂಕಟರಮಣಂಗೆ ಅಂದ್ಕೊಂಡು ತೊಗೊಂಡೋಗ್ತಾ ಇದ್ವಲ್ಲ ನಾವು, ಈಗ ಹೀಗಾಗೋಯ್ತಲ್ಲ ಅಂತ ತುಂಬ ಬೇಸರ ಆಯಿತು. ಅಷ್ಟು ಮತ್ತೆ ಗಾಡಿ ಎತ್ಕೊಂಡು ಎಲ್ಲ ವಾಪಸ್ ಮತ್ತೆ ಊರಿಗೆ ಬಂದರು. ಹೀಗೆ ಕೆಲವು ದಿವಸಗಳು ಕಳೀತು. ಮತ್ತಷ್ಟು ಬಾಳೆಗೊನೆಗಳನ್ನು ಸಂಗ್ರಹ ಮಾಡಿಕೊಂಡ್ರು. ಅವರದ್ದು ಬಾಳೆದೇ ತೋಟ ಇದ್ದಿದ್ದು. ಆಗ ಮತ್ತೊಂದು 15-20 ಗೊನೆಗಳನ್ನು ಒಟ್ಟು ಮಾಡಿಕೊಂಡ್ರು. ಮತ್ತೆ ಗಾಡಿಯಲ್ಲಿ ತುಂಬಿಕೊಂಡ್ರು, ಹೊರಡುವಾಗ ಈ ಸರಿ ಏನು ಮಾಡಿದ್ರು, 2ನೇ ಸಾರಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಬೆಳಿಗ್ಗೆ ಬೇಗ ಹೊರಟು. ಹಿಂದಿನ ಸಾರಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿದ್ವಿ, ರಾತ್ರಿ ಕತ್ಲಾಗ್ಬಿಡ್ತು, ಅಲ್ಲಿ ಉಳ್ಕೋಬೇಕಾಗಿ ಬಂತು. ಈ ಸಾರಿ ಕತ್ಲಾಗೋದ್ರೊಳಗೆ ಅಲ್ಲಿಂದ ನಾವು ದೂರ ಹೋಗಿರಬೇಕು ಅನ್ನೋ ಒಂದು ಯೋಜನೆ ಜೊತೆಯಲ್ಲಿ ಅವ್ರು ಏನು ಮಾಡಿದ್ರು, ಹೊರಟ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಏನಾಯ್ತು ಅವತ್ತು ಅಂತಂದ್ರೆ, ಎತ್ತುಗಳು ಏನು ಮಾಡಿದ್ರು ಅಲ್ಲಿಂದ ಮುಂದೆ ಹೋಗೋಕೆ ರೆಡಿ ಇಲ್ಲ. ಆ ದಿಬ್ಬದ ಸಮೀಪ ಬರೋ ಅಷ್ಟೊತ್ತಿಗೆ, ಆ ದಿಬ್ಬ ಕಾಣುವಷ್ಟು ದೂರ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು, ಹೊಡೆಯೋದು ಎಳೆಯೋದು ಎಲ್ಲ ಥರ ಪ್ರಯತ್ನ ಮಾಡಿದ್ರು, ಎತ್ತುಗಳು ಮಾತ್ರ ಮುಂದೆ ಹೋಗ್ತಿಲ್ಲ. ಇದು ಏನಪ್ಪ ಕತೆ, ಏನು ಮಾಡೋದು ಹೇಳ್ಕೊಂಡ್ರು. ಹೋಗ್ಲೇಬೇಕು ತಿರುಪತಿಗೆ ಅಂತ ಹೊರಟಾಗಿದೆ. ಪುನಃ ಮತ್ತದೇ ಜಾಗದಲ್ಲಿ ಬಿಡಾರ ಹಾಕಬೇಕಾಯ್ತು. ಮತ್ತೆ ರಾತ್ರಿ ಅಲ್ಲೇ ಉಳಿಬೇಕು. ಬೆಳಗ್ಗೆ ಎದ್ದು ನೋಡ್ರೆ ಮತ್ತೆ ಯಥಾ ಪ್ರಕಾರ ಗೊನೆಗಳಿಲ್ಲ. 2 ಸಾರಿ ಹೀಗಾಯ್ತು. ವಾಪಸ್ ಮತ್ತೆ ಮನೆಗೆ ಹೋದ್ರು. 3ನೇ ಸಾರಿ ಮತ್ತೆ 4-5 ತಿಂಗಳ ನಂತರ ಮತ್ತಷ್ಟು ಗೊನೆಗಳನ್ನು ತುಂಬಿಕೊಂಡು ಹೊರಟರು. ಈ ಸಾರಿ ಏನು ಮಾಡಿದ್ರು, ಈ ಮಾರ್ಗನೇ ಬೇಡ, ನಮ್ದು ಬೇಡ ಬಿಟ್ಬಿಡೋಣ ಅಂತ ಹೇಳ್ಕೊಂಡು ಬೇರೆ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಂಡು ಹೊರಟು. ಬೇರೆ ದಾರಿಯಲ್ಲಿ ಹೋಗುವಾಗ ಏನು ಮಾಡಿದ್ದಾರೆ, ರಾತ್ರಿ ಹೊತ್ತು ಈ ಸರಿ ಪ್ರಯಾಣ ಹೋಗಬೇಕು, ನಿಲ್ಲಿಸಬಾರ್ದು ಅಂತ ಹೇಳಿ 2 ಲಾಟಿನ್ಗಳನ್ನು ಗಾಡಿಯ ಮುಂದ್ಗಡೆ ಕಟ್ಟಿಕೊಂಡು ಆ ಬೆಳಕಿನಲ್ಲಿ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ. ಮಾರ್ಗದಲ್ಲಿ ಆ ರೂಟಲ್ಲೇ ಹೋಗಿಲ್ಲ, ಬೇರೆ ರೂಟ್ನಲ್ಲಿ ಹೋಗಿದ್ದಾರೆ. ಏನಾಗಿದೆ, ಮಧ್ಯರಾತ್ರಿ ಸುಮಾರು 3 ಗಂಟೆ ಆಗಿರಬಹುದು. ಅಷ್ಟೊತ್ತಿಗೆ ಇವರು ಗಾಡಿಲಿದ್ದವರಿಗೆಲ್ಲ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಹೇಳ್ತಾ ಇದ್ರು. ಚೂರು ಹಾಗೆ ಹೊರಗ್ಬಿಟ್ಟಿದ್ದಾರೆ. ಹಿಂದೆ ಹೋಗ್ತಾ ಇದ್ದ ಎತ್ತುಗಳು ಸುಮ್ಮನೆ ದಾರಿಯಲ್ಲಿ ಹೋಗ್ತಾ ಇದ್ದಾವೆ, ಅವರಷ್ಟು ಹೋಗ್ತಾ ಇದ್ದಾವೆ. ರಸ್ತೆ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಈ ಕತ್ತಕ್ಕಿರಬಾರ್ದು ಜಾತಿಯ ಒಂದು ಪ್ರಾಣಿ ರಸ್ತೆ ಮಧ್ಯದಲ್ಲಿ ನಿಂತುಬಿಟ್ಟಿದೆ. ಈ ಎತ್ತುಗಳೇನಾಯ್ತು, ಗಾಬರಿ ಆಗ್ಬಿಟ್ಟು ಅವು ದಾರಿಯನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟು ತಿರುಗ್ಬಿಟ್ಟು ಹೆದರ್ಕೊಂಡು ತಿರುಗಿ ವಾಪಸ್ ಬಂದಿದ್ದು ಎಲ್ಲಿಗೆ ಅವು ಅಂತಂದ್ರೆ, ಬೆಳಗಾಗಿ ನೋಡೋಷ್ಟೊತ್ತಿಗೆ ಮತ್ತದೇ ರಂಗನಾಥನ ದಿಬ್ಬ. 3ನೇ ಬಾರಿಯೂ ಹೀಗಾದಾಗ ಇವನಿಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಮತ್ತೆ ಯಥಾ ಪ್ರಕಾರ ಅಲ್ಲಿ ಬಂದು ಸುಮಾರು ಬೆಳಿಗ್ಗೆ 7-7:30 ಅನ್ನೋಷ್ಟೊತ್ತಿಗೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಮಂಗುಗಳ ಹಿಂಡು ತುಂಬಿ ಹೋಗಿದೆ. ಮತ್ತೆ ಗಾಡಿ ಬಾಳೆಗೊನೆ ಖಾಲಿ. ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ. ಯೋ ಶಿವ, ಹೋಗ್ಬೇಕು ಅಂತೇಳಿ ಇಷ್ಟ ಅಪೇಕ್ಷೆ ಮಾಡ್ಕೊಂಡು 3 ಸಲ ಹೋದ್ನಲ್ಲಪ್ಪ ವೆಂಕಟರಮಣ, ಏನಯ್ಯ ನಿನ್ ಲೀಲೆ ಅನ್ಬೇಕು, ನನ್ನ ಪ್ರಾರಬ್ಧ ಅನ್ಬೇಕು, ಯಾಕೆ ಹೀಗಾಯ್ತಪ್ಪ ದೇವ್ರೆ ಅಂತ ಬಹಳ ಬೇಸರದಿಂದ ಯೋಚನೆ ಮಾಡ್ತಾ ಹಾಗೇ ರಾತ್ರಿ ಮಲಗಿದ್ದಂಥ ರೈತನಿಗೆ ಒಂದು ಕನಸಾಯ್ತು. ಗುರುಜಿ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದೇ ಸೈಜ್ ಪಾದ ಇರೋಂಥವ್ರು ಅಥವಾ ಸ್ನೇಹಿತೆಯರು ಅಥವಾ ಸ್ನೇಹಿತರು ಶೂಗಳನ್ನ, ಚಪ್ಪಲಿಗಳನ್ನ ಇವ್ರದವ್ರು ಹಾಕೊಂಡು ಓಡಾಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಎಲ್ಲರೂ ಒಂದೇ ಚಪ್ಪಲಿ ಬಳಸೋರು. ಆ ಚಪ್ಪಲಿ ಕಿತ್ತೋಗೋ ಹೊರತು ಇನ್ನೊಂದು ಚಪ್ಪಲಿಯನ್ನ ಅವರು ತಗೋತಾನೆ ಇರಲಿಲ್ಲ. ಆದ್ರೆ ಈಗ ಒಬ್ಬೊಬ್ರಿಗೆ ಒಂದೊಂದು ಮನೆಯಲ್ಲಿ ಸ್ವಲ್ಪ ಜಾಸ್ತಿ, ನಾವು ಹೆಣ್ಮಕ್ಳೇ ಜಾಸ್ತಿ ಚಪ್ಪಲಿಗಳನ್ನ ತೆಗೆದಿಟ್ಕೊಳ್ಳೋದು. ಹಾಗಾಗಿ ಆ ಥರ ಅತಿ ಹೆಚ್ಚು ಚಪ್ಪಲಿಗಳನ್ನು ಇಟ್ಕೊಂಡು ಬೇರೆಯವ್ರದ್ದು ಇವ್ರದ್ದು ಬೇರೆಯವರು ಹಾಗೆ ಎಕ್ಸ್ಚೇಂಜ್ ಮಾಡಿ ಹಾಕೋಬಹುದಾ? ಮನೆಯವರಾದ್ರೆ ಹೇಗೆ, ಹೊರಗನೆಯವರಾದ್ರೆ ಹೇಗೆ? ಮೊದಲು ಇದಕ್ಕೆ ವೈಜ್ಞಾನಿಕವಾದ ಆನ್ಸರ್ ಕೊಟ್ಟು ಆಮೇಲೆ ಶಾಸ್ತ್ರೋಕ್ತವಾದ ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಚಪ್ಪಲಿಗಳನ್ನ ಕಾಲಲ್ಲಿ ಧಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಯಾವತ್ತಿಗೂ ಮರಿಬಾರದು.
ಯಾವುದಾದ್ರೂ ವ್ಯಕ್ತಿಯ ಇನ್ನೊಬ್ಬ ವ್ಯಕ್ತಿಯ ಚಪ್ಪಲಿಗಳನ್ನು ನಾವು ಹಾಕ್ಕೊಳ್ತೇವೆ ಆದರೆ ಆತನಿಗೆ ಏನಾದರೂ ಚರ್ಮ ವ್ಯಾಧಿಗಳಿದ್ದರೆ ಅಥವಾ ಇನ್ಫೆಕ್ಷನ್ ಇದ್ದರೆ ಅಥವಾ ಕಾಲಿನಲ್ಲಿ ಆಣಿ ಇತ್ಯಾದಿಗಳೇನಾದರೂ ಇದ್ದರೆ ಕೆಲವು ಸಂದರ್ಭದಲ್ಲಿ ಅದು ಇನ್ನೊಬ್ಬರಿಗೆ ದಾಟ್ತಕ್ಕಂಥ ಅವಕಾಶ ಇರುತ್ತೆ, ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬರ ಚಪ್ಪಲಿಯನ್ನ ಇನ್ನೊಬ್ಬರು ಹಾಕ್ತಕ್ಕಂಥದ್ದು ಆರೋಗ್ಯಕರವಾದ ವ್ಯವಸ್ಥೆ ವೈಜ್ಞಾನಿಕವಾಗಿ ಅಂತೂ ಅಲ್ಲವೇ ಅಲ್ಲ. ಸೈನ್ಸ್ ಕೂಡ ಏನ್ ಹೇಳುತ್ತೆ, ಹಾಕಬಾರದು ಅಂತ ಹೇಳುತ್ತೆ. ನಮ್ಮ ಸಂಸ್ಕಾರ ಏನನ್ನತ್ತೆ, ನಮ್ಮ ಸಂಸ್ಕಾರಗಳೇನು ಹೇಳ್ತದೆ ಅಂತಂದ್ರೆ ಪಾದಕ್ಕೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದು ಅಂತ ಒಂದು ಕಡೆಯಲ್ಲಾದ್ರೆ ಅದಕ್ಕೆ ಶನಿ ಅನ್ನುವಂಥದ್ದು ಒಂದು ಮಾತಿದೆ. ಚಪ್ಪಲಿ ಅಂದ್ರೆ ಶನಿ ಅಂತ. ಈಗ ಒಂದು ಏನಪ್ಪಾ ಅಂತಂದ್ರೆ ನಾವು ಆಡುಭಾಷೆಯಲ್ಲಿ ಶಾಂತಂ ಪಾಪಂ, ಯಾರು ತಪ್ಪಾಗಿ ತಗೋಬೇಡಿ, ಚಪ್ಪಲಿ ಹೊಡಿತೀನಿ ಅನ್ನೋ ಪದ ಇದೆ, ಹೇಳ್ಬಾರ್ದಂತಲ್ಲ ಅಲ್ವಾ? ಅದಕ್ಕಾಗಿ ನಾನು ಕಿವಿ ಮುಟ್ಕೊಂಡು ಶಾಂತಂ ಪಾಪಂ ಅಂತ ಹೇಳ್ಕೊಂಡು ಆ ಪದ ಬಳಸ್ದೆ. ಅದು ಹೊಡೆಯೋದು ಅಥವಾ ಹೊಡ್ಕೋತೀನಿ ಅನ್ನೋದು ಎರಡೂ ಕೂಡ ಅಪಾಯಕಾರಿ ಅಂತ. ನಾವು ಜನಪದ ಲೋಕದಲ್ಲಿ ಡಿಪ್ಲೊಮಾ ಮಾಡುವಾಗ ಒಂದು ತಾಂಡ ಕರ್ಕೊಂಡು ಹೋಗಿದ್ರು, ಒಂದು ಸಮುದಾಯ. ಯಾರಿಗಾದರೂ ಹೊಡೆದರೆ ಚಪ್ಪಲಿಯಲ್ಲಿ ಅವ್ರನ್ನ ಬಹಿಷ್ಕರಿಸ್ತಾರೆ, ಮತ್ತೆ ವಾಪಸ್ ಸೇರಿಸ್ಕೊಳ್ಬೇಕು ಅಂದ್ರೆ ನಾಲಿಗೆ ಮೇಲೆ ಏನೋ ಬರೆ ಹಾಕ್ತಾರೆ. ಹೌದು, ಆ ಕ್ರಮ ಉಂಟು. ಯಾಕೆ ಅಂತಂದ್ರೆ ಚಪ್ಪಲಿ ಅಂತಕ್ಕಂಥದ್ದು ಬಹಳ ವಿಚಿತ್ರವಾಗಿರತಕ್ಕಂಥ ಒಂದು ವ್ಯವಸ್ಥೆ. ಅದು ಹೇಗೆ ಅಂತ ಹೇಳ್ತೀರಿ, ಭರತ ಏನ್ ಮಾಡ್ದ, ರಾಮಾಯಣಕ್ಕೆ ನಾವು ಬಂದು ನೋಡಿದ್ರೆ ಭರತ ಏನ್ ಮಾಡ್ದ, ರಾಮನ ಪಾದುಕೆಗಳನ್ನ ತಗೊಂಡು ಬಂದು ರಾಜ್ಯದಲ್ಲಿಟ್ಟು ರಾಜ್ಯಭಾರವನ್ನೇನೋ ಮಾಡ್ದ. ಪಾದುಕೆ ತಗೊಂಡು ಹೋದ ನಂತರ ರಾಮನ ಜೀವನದಲ್ಲಿ ಏನೇನು ಅನಾಹುತಗಳಾಯ್ತು, ಇದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡ್ತಾ ಬಂದರೆ ಪಾದ ರಕ್ಷೆಗಳು ಅವು ಅಂದರೆ ಪಾದಕ್ಕೆ ಆಗ್ತಕ್ಕಂಥದ್ದು ಶಾಸ್ತ್ರ ಏನು ಹೇಳುತ್ತೆ, ಒಂದು ಶ್ಲೋಕ ಬರುತ್ತೆ. ನನಗೆ ಕೆಲವುದೆಲ್ಲ ಆಧಾರಕ್ಕೆ ನಂಗೆ ಶ್ಲೋಕ ಇಲ್ಲದೆ ಮುಂದೆ ಹೋಗೋದಿಲ್ಲ, ನಮ್ದು ಏನು ಮಾಡೋಣ, ಇದು ನಮ್ಮ ಸಮಸ್ಯೆ. ಏನು ಅಂತಂದ್ರೆ ಕಂಟಕಾದಿಗಳಿಂದ ನಿವೃತ್ತಿಯನ್ನು ಕೊಡ್ತಕ್ಕಂಥದ್ದು ಪಾದತ್ರಾಣ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ಬಾಧೆಗಳಿಂದ ಪಾದಗಳಿಗೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದಾದ್ದರಿಂದ ಅದಕ್ಕೆ ಒಂದು ಮೌಲ್ಯ ಇದೆ. ಹಾಗಾಗಿ ಒಬ್ಬರು ಧಾರಣೆ ಮಾಡಿದ್ದನ್ನ ಇನ್ನೊಬ್ಬರು ಧಾರಣೆ ಮಾಡಿದ ಪಕ್ಷದಲ್ಲಿ ಅವರ ಪಾಪಗಳನ್ನ ಇವರು ಹೊತ್ಕೊಂಡಂಗಾಯ್ತು ಅಂತ. ಬಟ್ಟೆಯ ವಿಚಾರದಲ್ಲೂ ವೈಜ್ಞಾನಿಕವಾಗಿ ಹೇಳಿರ್ತಕ್ಕಂಥದ್ದು ಅದೇ ಕಾರಣ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಕೂಡ ಅದೇ ಕಾರಣ. ಯಾಕೆ ದಾನ ಮಾಡ್ತಾರಲ್ಲ ಗುರುಗಳೇ, ಬಟ್ಟೆ ದಾನ ಧಾರಣೆ ಮಾಡಿದ್ದನ್ನು ದಾನ ಮಾಡೋ ಹಾಗೆ ಇಲ್ಲ. ಈಗ ಮನೆ ಹತ್ರ ಎಲ್ಲ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡಿ ಅಂತ ಬರ್ತಾರೆ, ಕೊಡ್ತಾರಲ್ಲ, ಒಪ್ಪುವಂತ ವಿಚಾರವೇ ಅಲ್ಲ. ಮತ್ತೆ ಏನ್ ಮಾಡೋದು, ಉಪಯೋಗಿಸಿರೋ ಬಟ್ಟೆಗಳನ್ನು ನಾಶ ಮಾಡಬೇಕು. ಹೇಗೆ ನಾಶ ಮಾಡಬೇಕು ಅಂದ್ರೆ ಹೇಗೆ ಅಂತಂದ್ರೆ ಹೆಚ್ಚಾಗಿ ಎಲ್ಲ ರೀತಿಯ ಬಟ್ಟೆಗಳು ಸಹ ನಾರಿನಿಂದ ರಚನೆ ಆಗಿರ್ತವೆ. ಅದನ್ನ ನೀವು ಮಣ್ಣಿನಲ್ಲಿ ಹಾಕಿದ್ರಿ ಅಂದ್ರೆ ಕೆಲವು ದಿವಸಗಳ ನಂತರದಲ್ಲಿ ಕರಿ ಹೋಗ್ತದೆ ಸಹಜವಾಗಿ. ಆ ರೀತಿಯಲ್ಲಿ ಅದನ್ನು ನಾಶ ಮಾಡಬೇಕು, ಸುಡಲೂಬಾರದು. ಮತ್ತೆ ಇನ್ನೊಂದು ವಿಚಾರ ಇದೆ, ಚಪ್ಪಲಿ ವಿಷಯದಲ್ಲಿ ವಿಚಾರ ಒಂದನ್ನು ನಾವು ಗಮನಿಸಬೇಕು. ಪ್ರತಿಯೊಬ್ಬನ ಶರೀರದ ಒಳಗಡೆಗೆ ಅಯಸ್ಕಾಂತೀಯ ಶಕ್ತಿ ಅಂತ ಇರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿರ್ತದೆ. ಆಧ್ಯಾತ್ಮಿಕವಾದ ಜೀವ ಚೈತನ್ಯ ಶರೀರದ ಆದ್ಯಂತ ಹರಿತಾ ಇರ್ತದೆ. ನಿಮ್ಮ ಜೀವ ಚೈತನ್ಯದ ಸ್ವಭಾವ ಲಕ್ಷಣ ಗುಣಧರ್ಮಗಳು ಬೇರೆ, ನನ್ನ ಜೀವ ಚೈತನ್ಯದ ಸ್ವಭಾವ ಲಕ್ಷಣ ಗುಣ ಚೈತನ್ಯಗಳು ಬೇರೆ. ಲಿಂಗಭೇದವನ್ನು ಬಿಟ್ಟು ಏಕಲಿಂಗಿಗಳೇ ಆಗಿದ್ರೂ ಕೂಡ, ಗಂಡಸರ ಚಪ್ಪಲಿ ಗಂಡಸರು ಅಥವಾ ಹೆಣ್ಮಕ್ಳ ಚಪ್ಪಲಿ ಹೆಣ್ಮಕ್ಳು ಹಾಕ್ಕೊಂಡ್ರೂ ಕೂಡ ಇಬ್ಬರ ದೇಹದಲ್ಲೂ ಸಹ ಸಂಚಾರವಾಗ್ತಕ್ಕಂಥ ವೈಬ್ರೇಷನ್ ಚೇಂಜ್ ಇರುತ್ತೆ. ಒಡ ಹುಟ್ಟಿದವರಾಗಿರಲಿ ಅಥವಾ ಹೊಟ್ಟೆಲ್ ಹುಟ್ಟಿದವರಾಗಿರಲಿ ಖಂಡಿತವಾಗಿ ವ್ಯತ್ಯಾಸಗಳಿರುತ್ತೆ, ಸ್ವಭಾವದಲ್ಲೂ ವ್ಯತ್ಯಾಸಗಳಿರುತ್ತೆ. ಖಂಡಿತವಾಗಿ ಅದು ಕ್ರಮೇಣ ತತ್ಕ್ಷಣದಲ್ಲಾಗದೇ ಇದ್ರು ಆ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳಾದ್ರೆ ಕ್ರಮೇಣ ಅದು ಇವರ ಮೇಲೂ ಸಹ ವೈಜ್ಞಾನಿಕವಾಗಿಯೂ ಪರಿಣಾಮ ಬೀರುತ್ತದೆ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ತರಂಗಗಳು ದೇಹದಲ್ಲಿ ಉತ್ಪತ್ತಿಯಾಗುವ ಮತ್ತು ಸಂಚಾರವಾಗ್ತಕ್ಕಂಥ ತರಂಗಗಳಲ್ಲಿ ವ್ಯತ್ಯಾಸವಾಗುತ್ತೆ. ಆ ವ್ಯತ್ಯಾಸಗಳ ಪರಿಣಾಮವಾಗಿ ಮಾನಸಿಕವಾದ ಸಮಸ್ಯೆ ಆರಂಭದಲ್ಲಿ ಶುರುವಾಗುತ್ತೆ, ನಂತರವಾಗಿ ದೈಹಿಕವಾದ ಸಮಸ್ಯೆಗಳು ಕೂಡ ಆರಂಭವಾಗುತ್ತೆ. ಹಾಗಾಗಿ ಒಬ್ಬರ ಚಪ್ಪಲಿ ಇರಬಹುದು, ಒಬ್ಬರ ವಸ್ತ್ರಗಳಿರಬಹುದು, ಇನ್ನೊಬ್ಬರು ಧಾರಣೆ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿಯೂ ತಪ್ಪು, ಆಧ್ಯಾತ್ಮಿಕವಾಗಿ ಅಂತೂ ತಪ್ಪೆ. ಹಾಗಂತ ಹೇಳಿ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಬಹುದು, ಲೌಕಿಕವಾಗಿ ಒಂದು ಸಣ್ಣ ವ್ಯತ್ಯಾಸ ಮಾಡಿ ನೀವು ಏನು ಕೇಳಬಹುದು ಅಂತ ಅಂದಾಜಿತ್ತು ನನಗೆ. ಹಾಗಾಗಿ ಅದನ್ನು ನಾನೇ ಹೇಳ್ಬಿಡ್ತೀನಿ. ಏನು ವಿಷಯ ಅಂತಂದ್ರೆ,
ನಮ್ಮಲ್ಲಿ ಅನೇಕ ವಸ್ತ್ರಗಳಿದೆ, ಇನ್ನು ಹಾಕುವಂಥ ಸ್ಟೇಜ್ನಲ್ಲಿ ಅದು ಇದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಯಾರಿಗಾರು ಕೊಟ್ಟರೆ ಪಾಪ ಅಗತ್ಯ ಇರೋರು ಹಾಕ್ಕೊಳ್ತಾರಲ್ಲ, ಸುಮ್ಮನೆ ವ್ಯರ್ಥ ಮಾಡೋದು ಯಾಕೆ? ಯಾಕಂದ್ರೆ ನನಗೆ ಆ ಪ್ರಶ್ನೆ ಬಂತಂದ್ರೆ, ಮಕ್ಕಳು ಹುಟ್ಟಿದಾಗ ಆ ಹುಟ್ಟಿರುವಂಥ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತೊಡಿಸೋದಿಲ್ಲ. ಯಾರ್ದಾದ್ರೂ ಮಗುವಿನ ಬಟ್ಟೆಯನ್ನೇ ತಂದು ಶುಚಿಗೊಳಿಸಿ ಹಾಕುವಂತ ಪದ್ಧತಿ ಇದೆ. ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಇದಕ್ಕೆ ಎರಡು ವಿಚಾರ ಇದೆ. ಮೊದಲನೇದಾಗಿ ಹೊಸತಾದ ಬಟ್ಟೆಗಳನ್ನ ಹಾಕೋದಿದ್ರು ಹಾಕ್ತಾರೆ ಕೆಲವು ಕಡೆಯಲ್ಲಿ ಹೊಸ ಬಟ್ಟೆಗಳನ್ನ. ಅದೇನ್ ಮಾಡ್ತಾರೆ ಅಂತಂದ್ರೆ ಅದನ್ನು ಸ್ವಚ್ಛವಾಗಿ ಬಿಸಿಯ ನೀರಿನಲ್ಲಿ 3 ದಿವಸ ನೆನೆಸಿಟ್ಟು ತೊಳೆದು ಒಣಗಿಸಿ ಐರನ್ ಮಾಡಿ ಆಮೇಲೆ ಹಾಕ್ತಾರೆ. ಇದ್ರ ಹಿಂದಿರ್ತಕ್ಕಂಥ ವಿಜ್ಞಾನ ಅಥವಾ ಆಧ್ಯಾತ್ಮಿಕತೆ ಏನಪ್ಪಾ ಅಂತಂದ್ರೆ, ಅದನ್ನು ಸ್ವಚ್ಛಗೊಳಿಸಿದಾಗ ಅದರಲ್ಲಿ ಇದ್ದಂಥ ಎಲ್ಲ ರೀತಿಯ ಕ್ರಿಮಿಗಳು ನಾಶವಾಗ್ತವೆ ವೈಜ್ಞಾನಿಕವಾಗಿ. ಮತ್ತು ಆ ನಂತರದಲ್ಲಿ ಏನಪ್ಪ ಅಂದರೆ, ಅದನ್ನು ಬಿಸಿಯ ನೀರಿನಲ್ಲಿ ಅಥವಾ ಉಪ್ಪು ನೀರಿನಲ್ಲಿ ನೆನೆಸಿಟ್ಟಾಗ ಬೇರೆಯವರ ಶರೀರದಲ್ಲಿ ಇರಬಹುದಾಗಿರ್ತಕ್ಕಂಥ ಅಯಸ್ಕಾಂತೀಯ ತರಂಗಗಳು ನ್ಯೂಟ್ರಲೈಸ್ ಆಗ್ತವೆ. ಇದರಿಂದಾಗಿ ಮತ್ತೆ ನಾವು ಧಾರಣೆ ಮಾಡಿರ್ತಕ್ಕಂಥ ಬಟ್ಟೆ ಇದು ಮತ್ತೆ ಮುಂದೆ ಹಾಕ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ, ಯಾರಿಗಾರು ಕೊಟ್ಬಿಡೋಣ, ಅನಾಥಾಶ್ರಮಕ್ಕೆ ಅವರಿಗೆ ಕೊಟ್ಬಿಡೋಣ, ಅವ್ರು ಹಾಕ್ಕೊಳ್ತಾರಲ್ಲ, ಸುಮ್ಮನೆ ಯಾಕೆ ಹಾಳು ಮಾಡಬೇಕು, ನಾವು ನಾಶ ಮಾಡಿ ಬಿಸಾಕಿರಿ ಏನು ಉಪಯೋಗ, ಈ ತರ ಯೋಚನೆಗಳು ಬಹಳ ದೊಡ್ಡ ಕಷ್ಟವೇ. ಹೌದು, ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಮನೆಗಳಿಂದ ತ್ಯಾಜ್ಯ ಆಗ್ತಕ್ಕಂಥ ಕಸ ಹಾಕೋದಕ್ಕೆ ಪಾಪ ಜಾಗ ಇದ್ದರೆ ನಾವು ಕಷ್ಟಪಡ್ತಿದ್ದೀವಿ. ಹಾಗೆ ಇದ್ದಾಗ ಇದನ್ನ ಎಲ್ಲಿ ಹಾಕೋದು ಅಂತಂದ್ರೆ, ಅದಕ್ಕಂಥ ಅನಿವಾರ್ಯ ಸ್ಥಿತಿ ಆದ್ರೆ ಏನು ಮಾಡಬೇಕು ಅಂತಂದ್ರೆ, ಒಂದು ಬಕೆಟ್ ನೀರಿನಲ್ಲಿ ಸುಮಾರು ಒಂದು ಅರ್ಧ 3/4 kg ಆಗುವಷ್ಟು ಉಪ್ಪನ್ನು ಪೂರ್ತಿ ಕರಡಬೇಕು. ಅದರಲ್ಲಿ ಉಪಯೋಗಿಸಿರ್ತಕ್ಕಂಥ ಬಟ್ಟೆಗಳನ್ನು ಅದರಲ್ಲಿ ನೆನೆಸಿಡಬೇಕು. ಕನಿಷ್ಠ ಪಕ್ಷ 24 ಗಂಟೆಗಳ ಕಾಲವಾದರೂ ನೆನೆಬೇಕು. ಆ ನಂತರದಲ್ಲಿ ಅದನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇನ್ನೊಬ್ಬರಿಗೆ ಕೊಡಬಹುದು. ಕೊಡೋ ಸಂದರ್ಭದಲ್ಲಿ ಕನಿಷ್ಠ ಅಂದರೆ ಅನಿವಾರ್ಯದಲ್ಲಿ ಹೇಳ್ತಿರೋದು, ಕೊಡುವ ಸಂದರ್ಭದಲ್ಲಿ ಬರೀ ಬಟ್ಟೆಗಳನ್ನು ಕೊಡೋ ಹಾಗೆ ಇಲ್ಲ. ಅದರ ಜೊತೆಯಲ್ಲಿ ಒಂದು ಹೊತ್ತು ಆಹಾರಕ್ಕೆ ಸಾಕಾಗುವಷ್ಟು ಹಣವನ್ನು ಅಥವಾ ಧಾನ್ಯಗಳನ್ನು ಇಟ್ಟು ಕೊಡಬೇಕು. ಅದಿಲ್ಲದೆ ಇದ್ದರೆ ಆ ಒಂದು ನಾವು ಧಾರಣೆ ಮಾಡಿದ ಬಟ್ಟೆಯನ್ನು ಕೊಟ್ಟರೆ ದತ್ತಾಪಹಾರ ಅಂತಕ್ಕಂಥ ಒಂದು ದೋಷ ಬರ್ತದೆ. ಆ ದೋಷಕ್ಕೆ ನಾವು ಪಾಲ್ದಾರರಾಗ್ತೇವೆ. ಆ ದೋಷದಿಂದ ನಾವು ಬಚಾವಾಗಬೇಕು ಅಂತಂದರೆ ಉದ್ದೇಶ ಒಳ್ಳೆಯದಿದೆ, ಒಂದು ಹೊತ್ತಿನ ಆಹಾರ ತಿನ್ನು ಅಂತೇಳಿ ಪರಿಮಾರ್ಜನಾ ರೂಪವಾಗಿ ಅದನ್ನು ಕೊಟ್ಟು ಆ ನಂತರದಲ್ಲಿ ಬಟ್ಟೆಯನ್ನು ಇನ್ನೊಬ್ಬರಿಗೆ ಅನಿವಾರ್ಯತೆ ಕೊಡಬೇಕು. ಗುರುಗಳೇ, ಇಂದಿನ ದೋಷ ಪರಿಹಾರ ವಿಭಾಗದಲ್ಲಿ ವಿಶೇಷವಾದ ವಿಚಾರ ಏನ್ ತಿಳಿಸ್ತಾ ಇದ್ದೀರಾ? ಮಾಗಡಿ ರಂಗನಾಥನ ಕಥೆಯೇ ಇನ್ನೂ ಮುಗ್ದಿಲ್ಲ ಅಲ್ವಾ? ಆ ಕಥೆಯನ್ನ ಮುಂದುವರಿಸ್ತಾ ನಂತರ ದೋಷ ಪರಿಹಾರ ತಿಳಿಸಿ. ಭಗವಂತನ ಮಹಾತ್ಮೆಯನ್ನ ಮುಗಿಸೋದೊಂದು ಪ್ರಶ್ನೆ ಇಲ್ಲ. ಹೌದು, ಅದು ತಾತ್ಕಾಲಿಕ, ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ಅಲ್ವಾ? ಹಾಗೆ ಹಿಂದೆಲ್ಲ ನಾವು ಈ ವಾರಪತ್ರಿಕೆಗಳಲ್ಲಿ ಓದುವಾಗ ಲಾಸ್ಟ್ ಕೆಳಗಡೆಯಲ್ಲಿ ಸಶೇಷ ಅಂತ ಬರ್ತಿತ್ತು. ಸಶೇಷ ಇನ್ನೂ ಬಾಕಿ ಇದೆ ಅಂತ ಹಾಗಾಗಿತ್ತೆ. ಆದ್ರೆ ನಾವು ಅನಿವಾರ್ಯ, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕತ್ರಿ ಹಾಕ್ಲೇಬೇಕಾಗತ್ತೆ. ನಾವು ಕತ್ರಿ ಹಾಕ್ತಿದ್ರೆ ನಮ್ಮ ಕತ್ರಿ ಹಾಕೋರು ಇದಾರಲ್ಲ, ಅವ್ರು ಕತ್ರಿ ಹಾಕ್ಬಿಡ್ತಾರೆ. ಇರ್ಲಿ, ವಿಷಯಕ್ಕೆ ಬರೋಣ. ರೈತನಿಗೆ ಬಹಳ ಬೇಸರ ಆಗ್ಬಿಡ್ತು. 3 ಸಾರಿ ನಾನು ಬಾಳೆಗೊನೆಗಳನ್ನು ತಗೊಂಡು ಹೋದ್ರೆ 3 ಸಾರಿನೂ ತಿರುಪತಿ ಮುಟ್ಟಕ್ಕಾಗ್ಲಿಲ್ವಲ್ಲ, ಹೀಗಾಗೋಯ್ತಲ್ಲ ಅಂತ ಬೇಸರದಿಂದ ಆತ ಮನೆಯಲ್ಲಿ ಮಲಗಿರುವಾಗ ರಾತ್ರಿ ಅವನಿಗೆ ಸ್ವಪ್ನವಾಗುತ್ತೆ. ಯಾವ ದಿಬ್ಬದ ಸಮೀಪದಲ್ಲಿ ಮಂಗಗಳು ಇವತ್ತು ನಿನ್ನ ಆ ಗಾಡಿಯನ್ನು ದೋಚಿದುವಲ್ಲ ದಾಳಿ ಮಾಡಿ, ಆ ದಿಬ್ಬವನ್ನು ಅಗೆದ್ರೆ ಅಲ್ಲಿ ನನ್ನ ಸನ್ನಿಧಾನ ಇದೆ. ನೀನು ತಿರುಪತಿಗೆ ಹೋಗಿ ಅದನ್ನು ಒಪ್ಪಿಸಿ ಬರಬೇಕಾದ ಅನಿವಾರ್ಯತೆ ಇಲ್ಲ. ಇಲ್ಲಿ ಒಪ್ಪಿಸಿದ್ರು ತಿರುಪತಿಯಲ್ಲಿ ಸಲ್ಲಿಕೆ ಆಗ್ತದೆ. ಅದು ಯೋಚನೆ ಮಾಡಬೇಡ. ಹಾಗಾಗಿ ನೀ ಬಾ, ಮತ್ತೊಮ್ಮೆ ಬಾ, ಅಲ್ಲಿ ಬಂದು ಆ ದಿಬ್ಬವನ್ನು ಅಗದು ಅಲ್ಲಿರ್ತಕ್ಕಂಥ ಸನ್ನಿಧಾನವನ್ನು ಹೊರಗೆ ತಗೊಂಬಾ. ಅದರ ಅಧಿಕಾರ ನಿನಗೆ ಬಂದಿದೆ, ಯೋಗ ನಿನಗೆ ಬಂದಿದೆ. ಆ ಒಂದು ಕ್ಷೇತ್ರವನ್ನ ಪುನರುಜ್ಜೀವನ ಮಾಡ್ತಕ್ಕಂಥ ಕಾಲ ಬಂದಿದೆ ಅಂತ ಹೇಳಿ, ಅಂದ್ರೆ ಬಹಳ ಪುರಾತನವಾಗಿದ್ದು ಹುದುಗಿ ಪುನಃ ಅದು ಆನಂತರ ಅದು ಕಾಲಕ್ರಮೇಣ ಲುಪ್ತವಾಗಿ ಹೋಗಿರ್ತಕ್ಕಂಥದ್ದು. ಈ ವ್ಯಕ್ತಿಯಿಂದ ಅದು ಪುನಃ ಮತ್ತೆ ಉಜ್ಜೀವನವನ್ನು ಹೊಂದತಕ್ಕಂಥ ಒಂದು ಕಾಲ ಬಂದಿತ್ತು ಅಂತ ಲೆಕ್ಕ. ಮರುದಿವಸನೇ ಆತನಿಗೆ ಎಚ್ಚರಾದ ಕೂಡಲೇ ನೆನಪಾಯ್ತು, ಮನೆಯಲ್ಲಿ ವಿಷಯ ಎಲ್ಲ ತಿಳಿಸ್ತಾ ತಕ್ಷಣದಲ್ಲಿ ಗಾಡಿಯನ್ನು ಹೂಡ್ಕೊಂಡ ಬರೋಷ್ಟೊತ್ತಿಗೆ ಆ ದಿಬ್ಬದ ಹತ್ರ ಬಂದ್ರೆ ಒಂದು ಮಂಗೂ ಇಲ್ಲ ಅಲ್ಲಿ. ಎಲ್ಲ ಇದ್ರ ನೆನ್ನೆ ಇಲ್ಲಿ ಬಂದು ನೋಡೋಷ್ಟೊತ್ತಿಗೆ ಬಂದಿದ್ದು ಗಾಡಿನೇ ದೋಚ್ಕೊಂಡು ಹೋಗಿದ್ದು, ಒಂದು ಮಂಗೂ ಇಲ್ವಲ್ಲ, ಇವತ್ತು ಏನ್ ಕತೆ ಅಂತ ಆಶ್ಚರ್ಯ ಆಯ್ತು. ಆ ದಿಬ್ಬದ ಹತ್ರ ಬಂದಾಗ ಅವನಿಗೆ ಏನೋ ಒಂದು ತರ ಹೇಳ್ಕೊಳ್ಳಿಕ್ಕೆ ಆಗದೆ ಇರೋಷ್ಟು ಸಂತೋಷ. ಎಷ್ಟೋ ಸಂದರ್ಭ ನಾವು ಕೆಲವು ದೇವತಾ ಬಿಂಬಗಳನ್ನು ನೋಡಿದಾಗ ನಮ್ಮ ಒಳಗಡೆ ಏನೋ ಒಂಥರ ಆನಂದ ಅತಿರೇಕ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬರ್ತದೆ. ಅದ್ರ ಅನುಭವ ಆಗಿರುತ್ತಲ್ಲ.
ಅದು ಸಹಜವಾಗಿ ಆಗತ್ತೆ. ಅದು ಕೆಲವು ಕ್ಷೇತ್ರದಲ್ಲಾಗತ್ತೆ. ವೈಯಕ್ತಿಕವಾಗಿ ನಾನು ಕಾಶಿ ವಿಶ್ವನಾಥನ ಎದುರುಗಡೆ ಕೂತಾಗೆಲ್ಲ ಹಾಗೆ ಆಗುತ್ತೆ. ಹೆಚ್ಚಾಗಿ ಕ್ಷೇತ್ರಗಳಲ್ಲಿ ಆ ಥರ ಭಾವನೆಗಳು ಬರೋದು ತುಂಬ ಕಡಿಮೆ ನನಗೆ. ಆದ್ರೆ ಅಲ್ಲಿ ಕಾಶಿ ವಿಶ್ವನಾಥನ ಎದುರುಗಡೆ ಹೋದಾಗ ಪ್ರತಿ ಸಾರಿ ಕಣ್ಣಲ್ಲಿ ನೀರು ಬರುತ್ತೆ, ಗಂಟ್ಲು ಕಟ್ಟುತ್ತೆ, ಏನೂ ಕಾಣದಿದ್ದಂಗೆ ಆಗ್ಬಿಡ. ಈ ಒಂದು ಭಾವೋದ್ವೇಗ ಅಂತಕ್ಕಂಥದ್ದು ಆಗತ್ತೆ. ಆ ಭಾವೋದ್ವೇಗ ಆಯ್ತು ರೈತನಿಗೆ. ಪುನಃ ಅವನೇನು ಮಾಡ್ದ, ಆ ಕನಸಲ್ಲಿ ಸೂಚನೆ ಬಿದ್ದ ರೀತಿಯಲ್ಲಿ ಆ ದಿಬ್ಬವನ್ನೆಲ್ಲ ಬಿಡಿಸಿ ನೋಡಿದಾಗ ಸ್ವಚ್ಛ ಸಾಲಿಗ್ರಾಮ ಶಿಲೆಯ ರಂಗನಾಥನ ದರ್ಶನ ಆಯ್ತದೆ. ತನ್ನ ಶಕ್ತಿ ಅನುಸಾರ ಅಕ್ಕಪಕ್ಕದ ಗ್ರಾಮದವರು ಅವರು ಇವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಾಡಿ ಆಲಯವನ್ನು ನಿರ್ಮಾಣ ಮಾಡಿ ಪುನಃ ಜೀರ್ಣೋದ್ಧಾರ ಕ್ರಿಯೆಯನ್ನು ಕೈಗೊಂಡು ಅಲ್ಲಿ ಆ ರಂಗನಾಥ ಸ್ವಾಮಿಯ ಸಂಪೂರ್ಣವಾಗಿರ್ತಕ್ಕಂಥ ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಇದು ಸುಮಾರು 1300 ವರ್ಷಗಳಿಗಿಂತಲೂ ಹಿಂದೆ ನಿರ್ಮಾಣವಾಗಿ ಆ ನಂತರದಲ್ಲಿ ಕಾಲಕ್ರಮೇಣ ಹೊಯ್ಸಳರು ಅವರು ಇವರು ಬೇರೆ ಬೇರೆ ರಾಜಮನೆತನದವರು ಕೂಡ ಅದಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಾಡಿದ್ರು. ನಮ್ಮ ಮಾಗಡಿಯ, ನಮ್ಮ ಬೆಂಗಳೂರಿನ ನಿರ್ಮಾತೃಗಳಾಗಿರತಕ್ಕಂಥ ನಮ್ಮ ನಾಡ ಪ್ರಭು ಕೆಂಪೇಗೌಡರು ಕೂಡ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಸೇವೆ ದತ್ತಿ ಇತ್ಯಾದಿಗಳನ್ನೆಲ್ಲ ಸಲ್ಲಿಸಿ ಅವರು ಕೂಡ ಆ ಒಂದು ಕ್ಷೇತ್ರದ ಉದ್ಧಾರದ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಆ ಕ್ಷೇತ್ರದ ಇತಿಹಾಸ ಹೇಳುತ್ತೆ. ಇದರ ಜೊತೆಯಲ್ಲಿ ದೋಷ ಪರಿಹಾರ ವಿಭಾಗದ ವಿಚಾರಕ್ಕೆ ಬಂದರೆ, ಯಾರಿಗೆ ತಿರುಪತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ತಿರುಪತಿಗೆ ಹೋಗುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಹರಕೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಜನರಲ್ಲಿ ಸಹಜವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಇದೆ, ಒಂದು ಶಿಷ್ಟಾಚಾರ ಅಂತ ಹೇಳ್ಬಹುದೇನೋ. ಆದರೆ ಎಷ್ಟೋ ಸಂದರ್ಭ ಏನಾಗುತ್ತೆ, ಹೋಗೋಕೆ ಆಗೋದೇ ಇಲ್ಲ. ಹೋಗ್ಬೇಕು, ತಿರುಪತಿಗೆ ಬರ್ತೇನೆ, ಅದನ್ನೊಪ್ಪಿಸ್ತೇನೆ, ಇದನ್ನೊಪ್ಪಿಸ್ತೇನೆ, 108 ರೀತಿ ಹರಕೆಗಳನ್ನು ಮಾಡ್ಕೊಳ್ಳೋದಿದೆಯಲ್ಲ. ನಿಮಗೆ ಅರ್ಥಾತ್ ನಮಗೆ ಭಕ್ತಾದಿಗಳಿಗೆ ತಿರುಪತಿಗೆ ಹೋಗಿ ವೆಂಕಟರಮಣನಿಗೆ ಹರಕೆಯನ್ನು ಒಪ್ಪಿಸಿ ಬರೋದಕ್ಕೆ ಆಗಲೇ ಇಲ್ಲ. ಹರಕೆಗೆ 12 ವರ್ಷ ಅಂತಕ್ಕಂಥದ್ದು ಒಂದು ಕಾಲಮಿತಿ. 12 ವರ್ಷ ಆದರೂ ತೀರಿಸ್ಲಿಕ್ಕಾಗಿಲ್ಲ, ತಿರುಪತಿಗೆ ಹೋಗೋದಕ್ಕೆ ಆಗೋದು ಇಲ್ಲ. ಏನು ಮಾಡಬೇಕು ಅಂತಂದರೆ, ಅಂಥವರು ಈ ಮಾಗಡಿ ರಂಗನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅವನ ದರ್ಶನವನ್ನು ಮಾಡಿ ಆ ನಂತರದಲ್ಲಿ ತಿರುಪತಿಗೆ ಒಪ್ಪಿಸಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಏನು ಹರಕೆ ಇದೆಯಲ್ಲ, ಆ ಹರಕೆಯನ್ನು ಈ ರಂಗನಾಥ ಸ್ವಾಮಿಯಲ್ಲಿ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡು, ಅಪ್ಪ ತಿರುಪತಿ ವೆಂಕಟರಮಣ ನೀನೇ ಇಲ್ಲಿ ನೆಲೆ ನಿಂತೋನಾಗಿರೋದ್ರಿಂದ ಈ ರೂಪ ಮಾತ್ರ ವ್ಯತ್ಯಾಸ ಬಿಟ್ಟರೆ ಇಲ್ಲಿ ಸಲ್ಲಿಸಿರ್ತಕ್ಕಂಥ ನನ್ನ ಹರಕೆ ಅಂತಕ್ಕಂಥದ್ದು ತಿರುಪತಿಯ ಬೆಟ್ಟದ ಮೇಲೆ ಇರತಕ್ಕಂಥ ನಿನಗೆ ಸಲ್ಲಲಿ ಎನ್ನುವಂಥ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಸಲ್ಲಿಸಿದ ಪಕ್ಷದಲ್ಲಿ ತಿರುಪತಿಗೆ ಸಲ್ಲಿಸಿದ ಸಮಾನವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ದೊರಕತ್ತೆ ಅನ್ನೋದು ಈ ಒಂದು ಕ್ಷೇತ್ರದ ವೈಶಿಷ್ಟ್ಯ. ಮತ್ತು ದೋಷ ಏನು, ಹರಕೆಯನ್ನು ತೀರಿಸದೆ ಹಾಗೆ ಉಳಿಸಿಕೊಂಡು ಆ ದೋಷ ಅಂತಕ್ಕಂಥದ್ದು ಬರುತ್ತೆ. ಆ ದೋಷವನ್ನು ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಅವಕಾಶ ಇದೆ ಈ ಒಂದು ಕ್ಷೇತ್ರದ ದೋಷ ಪರಿಹಾರ. ಬಹಳ ವಿಶೇಷ ಗುರುಗಳೇ. ಗೋವಿಂದ ಗೋವಿಂದ ಎನ್ನುತ್ತಾ ಇನ್ನು ಮುಂದಿನ 4 ರಾಶಿಗಳು ನೋಡೋಣ. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಲಾಭವಾಗ್ತಕ್ಕಂಥ ಅವಕಾಶ ಇದೆ. ವೇಗ ಅಂದರೆ ಕಳೆದೋಗಿರ್ತಕ್ಕಂಥ ವಸ್ತುಗಳು ದೊರಕತಕ್ಕಂಥದ್ದು. ವಿಶೇಷವಾಗಿ ಯಾರು ಈ ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟತಕ್ಕಂಥ ವಸ್ತುಗಳನ್ನೇನಾದರೂ ಕಳ್ಕೊಂಡಿದ್ರೆ ಅದು ಪುನಃ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ಪೂರ್ಣವಾಗಿದೆ. ಕರ್ಮ ಮತ್ತು ಲಾಭಭಾವಗಳಲ್ಲಿ ಇರ್ತಕ್ಕಂಥ ವ್ಯಯಾಧಿಪತಿ ಬೇರೆ ಜಾಗಗಳಲ್ಲಿ ಎಷ್ಟೋ ದಿವಸಗಳ ಹಿಂದೆ ಹೋಗಿದೆ, ಇದೆ ನೀನು ಬರೋವಂಥದ್ದಲ್ಲ, ನನಗೆ ವಾಪಸ್ ಸಿಗೋದಿಲ್ಲ ಅಂತಕ್ಕಂಥ ಒಂದು ಹಣ ಕೂಡ ವಾಪಸ್ ಮತ್ತೆ ದೊರಕತಕ್ಕಂಥ ಅವಕಾಶ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಅವಕಾಶ, ಪುಣ್ಯ ಕಾರ್ಯಗಳಿಂದ ಕೂಡ ಸಾಕಷ್ಟು ಪುಣ್ಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಅವಕಾಶ ಮತ್ತು ಆತ್ಮೀಯರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ಯಾದಿ ಒಳ್ಳೊಳ್ಳೆಯ ಫಲಗಳು ಇವತ್ತು ಸಿಂಹರಾಶಿಯವರಿಗೆ ಕಾಣಿಸುತ್ತೆ. ಹಾಗಾಗಿ ಸಿಂಹರಾಶಿಯವರು ಇವತ್ತಿನ ದಿನವನ್ನು ನೆಮ್ಮದಿಯಿಂದ ಕಳ್ಕೋಬಹುದು. ಅಷ್ಟಮ ಭಾವದಲ್ಲಿರ್ತಕ್ಕಂಥ ಶನೇಶ್ವರನ ಪೀಡೆ ಒಂದು ಸ್ವಲ್ಪ ದೊಡ್ಡದಾಗಿಯೇ ಇದೆ. ಕಾರಣ ಅಷ್ಟಮ ಶನಿಯ ದೋಷದಿಂದಾಗಿ ಮಂಡಿ ನೋವು ಅಥವಾ ಕಾಲಿಗೆ ಸಂಬಂಧಪಟ್ಟು ತೊಂದರೆ ಇರತಕ್ಕಂಥವ್ರು, ದೀರ್ಘಕಾಲದ ಕಾಲು ನೋವು ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಏನು ಮಾಡಬೇಕು ಅಂದರೆ ಸಾಸಿವೆ ಎಣ್ಣೆಯನ್ನು ತೊಗೊಂಡು ಬರಬೇಕು. ಒಂದು ಅರ್ಧ ಲೀಟರ್ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ತಂದು ಕಬ್ಬಿಣದ ಬಾಣಲಿಯಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಆ ಬಿಸಿ ಮಾಡೋದ್ರ ಒಳಗೇನೆ 4 ವಸ್ತುಗಳನ್ನು ತಂದಿಟ್ಕೊಂಡಿರ್ಬೇಕು. ಆ 4 ವಸ್ತುಗಳು ಯಾವುದಪ್ಪ ಅಂತಂದರೆ ಕಾಳುಮೆಣಸು ಮೊದಲನೇದಾಗಿ, 2ನೇದಾಗಿ ಲವಂಗ, 3ನೇದಾಗಿ ಪಚ್ಚ ಕರ್ಪೂರ, 4ನೇದಾಗಿ ಉಪ್ಪು. ನೆನ್ಪಿಟ್ಕೊಳ್ಳಿ, ಲವಂಗ, ಪಚ್ಚ ಕರ್ಪೂರ, ಕಾಳುಮೆಣಸು, ಉಪ್ಪು. ಈ ಅರ್ಧ kg ಅಥವಾ ಅರ್ಧ ಲೀಟರ್ ಸಾಸಿವೆ ಎಣ್ಣೆಗೆ ಈ 4 ವಸ್ತುಗಳು ಕೂಡ 50-50 ಗ್ರಾಮ್ ಸಮಾನವಾಗಿರಬೇಕು. ಎಲ್ಲವನ್ನು ಕುಟ್ಟಿ ಪುಡಿ ಮಾಡಬೇಕು.
ಸಂಪೂರ್ಣವಾಗಿ ಬಿಸಿ ಆದ ನಂತರದಲ್ಲಿ ಬಾಣಲಿಯನ್ನು ಕೆಳಗಡೆ ಇಳಿಸಿಟ್ಕೋಬೇಕು. ಆ ಎಣ್ಣೆ ಮೇಲೆ ಸ್ವಲ್ಪ ತೆಳ್ಳಗೆ ಹೊಗೆ ಆಡಲಿಕ್ಕೆ ಆರಂಭ ಆಗುತ್ತೆ. ಆ ನಂತರದಲ್ಲಿ ಪುಡಿ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅದಕ್ಕೆ ಹಾಕಬೇಕು. ಹಾಕಿದ ನಂತರದಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರದಲ್ಲಿ ಅದಕ್ಕೆ 50 ml ಆಗುವಷ್ಟು ನೀಲಗಿರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಅದನ್ನು ಕಾಲಿಗೆ ಕೆಳಮುಖವಾಗಿ ಲೇಪನ ಮಾಡುವುದರಿಂದ ಕಾಲು ನೋವು ಅಥವಾ ಮಂಡಿ ಸಂಬಂಧ, ನರ ಸಂಬಂಧ, ಮಾಂಸಖಂಡಗಳಲ್ಲಿ ಊತ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಅದು ಪರಿಹಾರವಾಗ್ತದೆ. ಇದರ ಜೊತೆಯಲ್ಲಿ ವಾತಾತ್ಮಜನಾಗಿರ್ತಕ್ಕಂಥ ಆಂಜನೇಯನನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಕರ್ಮ ಭಾವಗಳಲ್ಲಿ ಓಡಾಡ್ತಕ್ಕಂಥ ಲಾಭಾಧಿಪತಿ ಅಂದರೆ ಉತ್ತಮವಾಗಿರ್ತಕ್ಕಂಥ ಭಾಗ್ಯಕ್ಕೆ ಉದಯವಾಗ್ತಕ್ಕಂಥ ಕರ್ಮ ಮಾಡಲಿಕ್ಕೆ ಯೋಗ್ಯವಾದ ಕಾಲ. ಮೃಗಶಿರ ಮತ್ತು ಆರದ್ರಾ ನಕ್ಷತ್ರಗಳಲ್ಲಿ ಆ ಒಂದು ಚಂದ್ರನ ಸಂಚಾರ ಅಂತಕ್ಕಂಥದ್ದು ಏನಿದೆ ಜ್ಞಾನ ವೃದ್ಧಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಸೋಮೋ ವೈ ರಾಜ ಮೃಗಶೀರ್ಷೇಣ ಆಗನ್ ಅಂತ ಹೇಳ್ತಾರೆ. ಆರ್ದ್ರಯ ರುದ್ರ ಪ್ರಥಮಾನಯೇತಿ ಅಂತ ಹೇಳ್ತಾರೆ. ಹಾಗಾಗಿ ಸೋಮ ಅಂತಂದ್ರೆ ಅನೇಕರು ಚಂದ್ರ ಅಂತ ಅನ್ಕೊಳ್ತಾರೆ. ವಾಸ್ತವಾಂಶ ಸ ಉಮಾ ಅಂತ. ಸ ಉಮಾ ಅಂದ್ರೆ ಉಮಾ ಸಹಿತ ಆಗಿರ್ತಕ್ಕಂಥದ್ದು, ಅಂದ್ರೆ ಶಿವನ ಆರಾಧನೆ ಮಾಡಬೇಕು ಅಂತ ಸೂಚನೆ ಅದು. ಹಾಗಾಗಿ ಶಿವಾರಾಧನೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ಇವತ್ತು ಏನು ಬಾಧೆ ಬರ್ಬೋದು ಕನ್ಯಾ ರಾಶಿಯವರಿಗೆ ಅಂತ ನೋಡ್ರಿ, ವಿಶೇಷವಾಗಿರ್ತಕ್ಕಂಥ ಯಾವುದೇ ಅಂತ ಲಕ್ಷಣಗಳು ಕಾಣಿಸೋದಿಲ್ಲ. ದಿನ ಚೆನ್ನಾಗಿದೆ. ಅದು ಅಲ್ಲದೆ ಭಾಗ್ಯ ಕರ್ಮಗಳಲ್ಲಿ ಓಡಾಡ್ತಕ್ಕಂಥ ಲಾಭಾಧಿಪತಿ ಅಂತ ಆರಂಭದಲ್ಲಿ ಹೇಳಿದ್ದೆ. ಲಾಭದಲ್ಲಿ ಗುರು ಕೂಡ ಇದ್ದಾನೆ, ದೈವಾನುಗ್ರಹ ಕೂಡ ಇದೆ, ದೈವ ಬಲ ಇದೆ, ಗುರುಬಲ ಇದೆ. ಎಲ್ಲವೂ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋದು ಬೇಡ. ಯಥಾ ಪ್ರಕಾರ ಸಪ್ತಮದಲ್ಲಿ ಶನೇಶ್ವರ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಮಂದಗತಿಯ ಪ್ರಗತಿಯಾಗಿ ಕಾಣಿಸ್ತದೆ. ಆ ಬಗ್ಗೆ ಚಿಂತೆ ಮಾಡಬೇಡಿ. ಕ್ರಮೇಣ ಅದು ಕೂಡ ಸರಿ ಹೋಗ್ತದೆ. ಇವತ್ತು ಹೇಳಿದ್ನಲ್ಲ, ಶಿವಾರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಯಾಕೆ ಅಂದರೆ ಚಂದ್ರಾಷ್ಟಮ ಯೋಗ ಅಂತಕ್ಕಂಥದ್ದು ಮುಕ್ತಾಯವಾಗುತ್ತೆ. ಮಧ್ಯಾಹ್ನ ಆಗ್ತಾ ಬರ್ತಾ ಏನಾಗುತ್ತೆ, ಕ್ರಮೇಣ ಚಂದ್ರನ ಪ್ರವೇಶ ಮಿಥುನ ರಾಶಿಗೆ ಆದಾಗ ಚಂದ್ರಾಷ್ಟಮ ಯೋಗ ಅಂತಕ್ಕಂಥದ್ದು ಸಂಪೂರ್ಣ ಬಿಡುಗಡೆ ಆಗುತ್ತೆ. ಚಂದ್ರಾಷ್ಟಮ ಯೋಗ ಬಿಡುಗಡೆ ಆದಾಗ ಚಂದ್ರನಿಗೆ ಬಲಸ್ಥಾನದಲ್ಲಿ, ಬಲಿಷ್ಠ ಸ್ಥಾನದಲ್ಲಿ ಗುರು ಬಂದಾಗ ಬಹಳ ಅದ್ಭುತವಾದಂತಹ ಒಂದು ಯೋಗ ಬರುತ್ತೆ. ಆ ಅದ್ಭುತವಾಗಿರ್ತಕ್ಕಂಥ ಯೋಗದಿಂದಾಗಿ ನಿಮ್ಮ ಇವತ್ತಿನ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ನಡೀತಕ್ಕಂಥದ್ದು, ಲಾಭಾಂಶದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಸಾಕಷ್ಟು ಅನುಕೂಲತೆಗಳು ಕೂಡ ಆಗುವಂಥ ಲಕ್ಷಣ ಇದೆ. ಮಂಗಳನ ದೃಷ್ಟಿ ಬೀಳೋದ್ರಿಂದ ಕೌಟುಂಬಿಕವಾದ ವಾತಾವರಣದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ಮಾನಸಿಕ ಸಮಾಧಾನ, ಶಾಂತಿ ಕೂಡ ಇವತ್ತು ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅವಕಾಶ ಉಂಟು. ದೇವಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ನಿಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದ್ದ ಪಕ್ಷದಲ್ಲಿ ಖಡ್ಗಮಾಲಾ ಸ್ತೋತ್ರದ ಶ್ರವಣವೋ ಪಠನವೋ ಯಾವುದೋ ಒಂದನ್ನು ಮಾಡ್ಕೊಳ್ಳಿ. ಅದರಿಂದ ಬಹಳ ವಿಶೇಷವಾದ ಶಕ್ತಿ ಉತ್ಪತ್ತಿ ಆಗುತ್ತೆ ಮತ್ತು ಅನುಕೂಲ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗ್ಬೋದು. ಆರಂಭಿಕ ಹಂತದಲ್ಲಿ ಮಧ್ಯಾಹ್ನದವರೆಗೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ವ್ಯಾಪಾರಗಳು ಆನಂತರ ಬಾಗಿಲು ಹಾಕಬೇಕಾಗಿ ಕೂಡ ಬರ್ಬೋದು. ಸಂಜೆ ಹೊತ್ತಿಗೆ ಆಕಸ್ಮಿಕವಾದ ಆರೋಗ್ಯ ವ್ಯತ್ಯಾಸದಿಂದಾಗಿ. ಆರೋಗ್ಯದಲ್ಲಿ ವ್ಯತ್ಯಾಸವಾಗೋದು ಅಂದರೆ ಆಸ್ಪತ್ರೆ ದರ್ಶನಕ್ಕೆ ಆಗಬೇಕಾಗಿ ಬರ್ತದೆ. ಸ್ವಲ್ಪ ತೊಂದರೆ ತೀವ್ರತರವಾಗಿ ಇರ್ತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ವಿಶೇಷವಾಗಿ ಬ್ಯಾಕ್ ಪೇನ್ ಇರ್ತಕ್ಕಂಥವರಿಗೆ ಅಥವಾ ಬೆನ್ನು ಮೂಳೆ, ಬೆನ್ನು ಹುರಿಗಳಲ್ಲಿ ತೊಂದರೆ ಇರ್ತಕ್ಕಂಥವರಿಗೆ, ಅದು ಊತ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ತುಂಬ ತೀವ್ರತರವಾಗಿ ತೊಂದರೆ ಅಂತಕ್ಕಂಥದ್ದು ಕಾಣಿಸಿಕೊಳ್ಳಬಹುದಾಗಿರುತ್ತೆ. ಆದರೆ ಇದಕ್ಕೆ ಎಲ್ಲ ಸಂದರ್ಭದಲ್ಲೂ ಕೂಡ ವೈದ್ಯಕೀಯ ಚಿಕಿತ್ಸೆ ಅಂತಕ್ಕಂಥದ್ದು ಫಲಕಾರಿ ಅಂತ ಹೇಳೋಕೆ ಆಗೋಲ್ಲ. ನಾನು ವಿಜ್ಞಾನದ ವಿರೋಧಿ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಬೆನ್ನು ನೋವು ಅಥವಾ ಆ ಒಂದು ಬೆನ್ನು ಮೂಳೆ, ಪಕ್ಕೆ ಇತ್ಯಾದಿಗಳಲ್ಲಿ ನೋವು ಇತ್ಯಾದಿಗಳು ಕಾಣಿಸ್ಕೊಂಡಾಗ ಎಷ್ಟೋ ಸಂದರ್ಭ ಅದು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತದೆ. ಅಂದರೆ ಆಪರೇಷನ್ ಆಗಬೇಕು, ಮತ್ತೇನೋ ಒಂದು ಆಗಬೇಕು, ಇನ್ನೇನೋ ಒಂದು ಆಗಬೇಕು ಅಂತ ಹೇಳಿ ಆಗ್ಬಿಟ್ಟು ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳು ಅನೇಕರಿಗಾಗಿದ್ದು ನನಗೆ ಸೂಚನೆ ಬಂದಿದೆ. ನಮ್ಮಲ್ಲಿ ಅಂಥ ಒಂದು ದಾಖಲೆ ಕೂಡ ಸಿಕ್ಕಿದೆ. ಹಾಗಾಗಿ ಯೋಚನೆ ಮಾಡಬೇಕಾಗಿ ಬರುತ್ತೆ. ಸಾಧ್ಯವಾದರೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ನೇರವಾಗಿ ಕುಳಿತುಕೊಂಡು ಭದ್ರಾಸನದಲ್ಲೋ ವಜ್ರಾಸನದಲ್ಲೋ ನೇರವಾಗಿ ಕುಳಿತುಕೊಂಡು ಉಸಿರಾಟವನ್ನು ಪ್ರಾಣಾಯಾಮದ ಮುಖಾಂತರವಾಗಿ ನಿಯಮಿತವಾಗಿ ಮಾಡುವುದರಿಂದ ಕ್ರಮೇಣ ಅದು ಹುಷಾರು ಕೂಡ ಆಗ್ತದೆ. ಯಾಕೆ ಅಂತಂದರೆ ಉಸಿರಾಟದ ವ್ಯತ್ಯಾಸದಿಂದ ಮತ್ತು ವಿಶೇಷವಾಗಿ ನಮ್ಮ ಮಾನಸಿಕ ಒತ್ತಡದ ಪ್ರಭಾವದಿಂದಾಗಿ ಎಷ್ಟೋ ಸಂದರ್ಭ ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಶಿವ ಕವಚವನ್ನು ಪಾರಾಯಣ ಮಾಡೋದರಿಂದ ಕೂಡ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ವಿಷ್ಣು ಸಹಸ್ರನಾಮದಿಂದ ಕೂಡ ಆಗುತ್ತೆ. ಮತ್ತು ನಿಮ್ಮ ದಶಾಭುಕ್ತಿಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಶಿವ ಸಹಸ್ರನಾಮವಾದರೆ ಅದು ವಿಷ್ಣು ಸಹಸ್ರನಾಮ ಆದರೆ ಅದು ಶಿವಕವಚವೋ ಅಥವಾ
ಹನುಮಾನ್ ಚಾಲೀಸವು, ಯಾವುದು ನಿಮ್ಮ ಒಂದು ನಕ್ಷತ್ರದ ಅನುಗುಣವಾಗಿ ದಶಾಭುಕ್ತಿಗೆ ಯೋಗ್ಯವಾದ ಆರಾಧನೆ ಬರುತ್ತದೆಯೋ ಅದನ್ನು ಉಪಾಸನೆ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. ಸರಿಯಾಗಿ ಅದನ್ನು ಅನಲೈಸ್ ಮಾಡಿಕೊಂಡು ತಿಳ್ಕೊಂಡು ಆ ನಂತರದ ಆಚರಣೆ ಮಾಡ್ಕೊಳ್ಳಿ. ಶುಭವಾಗುತ್ತೆ. ಗುರುಜಿ, ನಾಗೇಶ್ ಅನ್ನೋರು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ. ಗುರುಜಿ ನಮಸ್ಕಾರ, ಹೇಗಿದ್ದೀರಾ ಅಂತ ಹೇಳ್ತಾ ಹುಟ್ಟಿರುವಂಥ ದಿನಾಂಕವನ್ನು ಹೀಗೆ ಕಳಿಸಿದ್ದಾರೆ. 4/6/96 ಬೆಳಗಿನ ಜಾವ 2 ಗಂಟೆ 2 AM ಅಂತ ಕಳಿಸಿದ್ದಾರೆ ಗುರುಜಿ. ಸರಿ ಗುರುಜಿ, ನಾನು ಸಂಚಾರಿ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮುಂದೆ ಪ್ರಮೋಷನ್ ಸಿಗತ್ತಾ ಅನ್ನೋದು ಇರೋ ಪ್ರಶ್ನೆ. ಮೊದಲನೇದಾಗಿ ನಾಗೇಶ್ ಅವರೇ, ನಿಮಗೆ ಧನ್ಯವಾದಗಳು. ನಮ್ಮ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿದ್ದಕ್ಕೆ ನಿಮ್ಮಂತಹ ನಮ್ಮವರ ಹಾರೈಕೆ ನಾವು ಭಗವಂತನ ದಯದಿಂದ ಆನಂದವಾಗಿದ್ದೀವಿ. ನಿಮ್ಮ ಜೀವನ ಕೂಡ ಸದಾಕಾಲ ಆನಂದವಾಗಿ ಇರಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಭಗವಂತನ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರವಾಗಿ ನೋಡಿದಾಗ ನಿಮ್ಮದು ಪೂರ್ವಾಷಾಢ ನಕ್ಷತ್ರ ಧನು ರಾಶಿಯಾಗಿದೆ ಮತ್ತು ಮೀನ ಲಗ್ನ ಆಗಿದೆ. ನಿಮ್ಮ ಜಾತಕದ ಪ್ರಕಾರ ದೊಡ್ಡ ಮಟ್ಟದ ಅಭಿವೃದ್ಧಿ ಅಂತಕ್ಕಂಥದ್ದು ಜಾತಕದಲ್ಲಿ ಇದೆ. ಯಾಕೆಂದರೆ ಈಗ ರಾಹು ದಶೆ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಿತಿ ಉತ್ತಮವಾಗಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ಬುಧ, ರಾಹು, ಕೇತು, ಶನಿ, ಶುಕ್ರ, ಗುರು, ಚಂದ್ರ ಈ 6 ಗ್ರಹಗಳು ನಿಮಗೆ ಯೋಗಕಾರಕರಾಗಿದ್ದಾರೆ. ಹಾಗಾಗಿ ನೀವು ಪ್ರಮೋಷನ್ ಬಗ್ಗೆ ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಹಾಗಂತೇಳಿ ಮನೇಲಿ ಕೂತ್ರೆ ಯಾವುದು ಬರೋಲ್ವಲ್ಲ, ಪ್ರಯತ್ನ ಮಾಡ್ಬೇಕು ತಾನೆ. ಯಾಕೆ ಅಂದರೆ ಚತುರಶ್ರ ಅಂತ ಒಂದು ಪದ ಇದೆ ಜ್ಯೋತಿಷ್ಯದಲ್ಲಿ. ಮೀನ, ಮಿಥುನ, ಕನ್ಯಾ ಮತ್ತು ಧನು ಈ 4 ರಾಶಿಗಳನ್ನು ಚತುರಶ್ರ ರಾಶಿಗಳು ಅಂತ ನಾವು ಹೇಳ್ತೇವೆ. ಈ ಮೂಲೆಯ 4 ರಾಶಿಗಳು. ಈ ಎಲ್ಲ ಗ್ರಹಗಳು ಯೋಗಕಾರಕರು ಕೂಡ ಅದೇ ರಾಶಿಗಳಲ್ಲಿರ್ತಕ್ಕಂಥದ್ದು ನಿಮ್ಮ ಜಾತಕದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಮೈನಸ್ ಪಾಯಿಂಟ್ ಏನು ಅಂತಂದ್ರೆ, ಈ ಚತುರಶ್ರದಲ್ಲಿರ್ತಕ್ಕಂತಹ ಬುಧ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹಾಗಾಗಿ ಇದು ಒಂದೇ ಸ್ವಲ್ಪ ಮೈನಸ್ ಪಾಯಿಂಟ್. ನೀವೇನು ಮಾಡಬೇಕು ಇದಕ್ಕೆ ಅಂತಂದರೆ, ಆ ಬುಧನ ವಕ್ರದೋಷ ನಿವಾರಣೆಗೋಸ್ಕರವಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಹೃದಯ ಅಥವಾ ಶ್ರೀಕಲ್ಪ ಅಂತಕ್ಕಂಥ ಒಂದು ಮಂತ್ರ ಭಾಗ ಇದೆ. ಅಥರ್ವಣ ರಹಸ್ಯದಲ್ಲಿರ್ತಕ್ಕಂಥದ್ದು ಭಾರ್ಗವ ಮಹರ್ಷಿಗಳಿಂದ ಉದ್ಧೃತವಾಗಿರ್ತಕ್ಕಂಥದ್ದು. ಆ ಒಂದು ಶ್ರೀಕಲ್ಪ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂಥ ಏನು ಆ ಮಂತ್ರ ಭಾಗ ಇದೆ, ಆ ಮಂತ್ರ ಭಾಗವನ್ನು ಕನಿಷ್ಠ 13 ಸಾರಿ ಪಠನವನ್ನು ಮಾಡಿಸಿ 1 ಬಾರಿ ಹವನವನ್ನು ಮಾಡಿಸಿದರೆ ಈ ಬುಧನ ನೀಚತ್ವ ದೋಷ ಅಂತಕ್ಕಂಥ ಒಂದು ಸಮಸ್ಯೆ ಏನಿದೆ ಇದು ಪರಿಹಾರವಾಗುತ್ತೆ. ಮತ್ತು ನಿಮ್ಮ ಪ್ರಮೋಷನ್ ಇತ್ಯಾದಿ ನಿಮ್ಮ ಜೀವನದ ಅಭಿವೃದ್ಧಿಗಳಿಗೆ ಹಿಡಿದಿರಬಹುದಾಗಿರ್ತಕ್ಕಂಥ ಒಂದು ಕಂಟಕ ಅಥವಾ ನೀಚ ವ್ಯಕ್ತಿಗಳಿಂದ ಕೊಕ್ಕೆ ಕೊಂಕು ವ್ಯವಹಾರಗಳಿಂದಾಗಿ ನಿಮಗೆ ಏನಾದರೂ ತೊಂದರೆ ತೊಡಕು ಬಂದಿದ್ದ ಪಕ್ಷದ ಎಲ್ಲವೂ ಕೂಡ ನಿವೃತ್ತಿಯಾಗಿ ಮುಂದೆ ಅಭಿವೃದ್ಧಿ ಅಂತಕ್ಕಂಥದ್ದು ಉಂಟಾಗತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಗುರುಗಳೇ, ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಕೊಡೋದಕ್ಕೆ ರೆಡಿಯಾಗಿ ನಿಂತಹ ಸೈನಿಕರು ಹೇಗೆ ಮುಖ್ಯವೋ ಹಾಗೆ ನಮ್ಮ ಸುತ್ತಮುತ್ತಲೂ ನಮ್ಮ ರಕ್ಷಣೆ ಮಾಡುವಂಥ ನಾಡ ಸೈನಿಕರು ತಾವೆಲ್ಲರೂ. ಎಲ್ಲ ಆರಕ್ಷಕರನ್ನ ಕೂಡ ಇಲ್ಲಿ ಸ್ಮರಿಸ್ಕೊಳ್ತಾ ನಾಗೇಶ್ವರೇ ಶುಭವಾಗಲಿ ತಮಗೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದೆ ಅಂತ ಹೇಳಿದೆ ತಡ ಮಾಡದೆ ಕೆಳಗೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನು ಕಳಿಸಿಕೊಡಿ ಅಂತ ಹೇಳ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಿ, ಬೇರೆಯವ್ರಿಗೂ ತಿಳಿಸಿ, ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆಯ 4 ರಾಶಿಗಳು ಗುರುಗಳೇ. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಸಪ್ತಮಕ್ಕೆ ಬಂದಿರತಕ್ಕಂತಹ ಚಂದ್ರ ಸಾಕಷ್ಟು ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಅವನಿಗೆ ಬಲಿಷ್ಠನಾಗಿರ್ತಕ್ಕಂತಹ ಗುರುವಿನ ಸಹಯೋಗ ಕೂಡ ಇರೋದ್ರಿಂದ ಮನೆಯಲ್ಲೋ, ವ್ಯವಹಾರದಲ್ಲೋ, ವ್ಯಾಪಾರದಲ್ಲೋ ಅಥವಾ ಉದ್ಯಮದಲ್ಲೋ ಅಥವಾ ವಿದ್ಯಾಭ್ಯಾಸದಲ್ಲೋ ಸರ್ವತ್ರ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ದಿನವಾಗಿ ಇವತ್ತು ಕಾಣಿಸುತ್ತೆ. ವೀಕೆಂಡ್ ಕೂಡ ಇರೋದ್ರಿಂದ ಸಂತೋಷವಾಗಿ ಇವತ್ತು ಕುಟುಂಬದ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದು. ನಾಳೆ ಕೂಡ ಆರ್ದ್ರ ನಕ್ಷತ್ರ ಇದೆ. ಆದರೆ ನಾಳೆ ದಿವಸ ನಮ್ಮ ಧರ್ಮಜ್ಯೋತಿ ಸಂಚಿಕೆ ಪ್ರಸಾರ ಆಗೋದಿಲ್ವಲ್ಲ, ಹಾಗಾಗಿ ನಾಳಿನ ವಿಷಯಕ್ಕೂ ಸಂಬಂಧಪಟ್ಟ ಯೋಚನೆ ಮಾಡಿದರೂ ಕೂಡ ಧನುರಾಶಿಯವರಿಗೆ ಚೆನ್ನಾಗಿಯೇ ಇದೆ. ಆರ್ದ್ರ ನಕ್ಷತ್ರದಲ್ಲಿ ನಾಳೆ ಚಂದ್ರನ ಸಂಚಾರ ಇರುತ್ತೆ. ಹಾಗಾಗಿ ಯೋಚನೆ ಮಾಡೋದೇನು ಬೇಡ, ಆನಂದವಾಗಿ ದಿನವನ್ನು ಕಳೆಯಿರಿ. ಅದ್ರ ಜೊತೆಯಲ್ಲಿ ಪಂಚಮಾಧಿಪತಿ ವೈಭಾವಕ್ಕೆ ಬಂದಿರತಕ್ಕಂಥದ್ದು ಬುಧನ ಜೊತೆಯಲ್ಲಿ ಆಗಿದ್ದರಿಂದ ಸ್ವಲ್ಪ ಕಾಳಿಯ ಉಪಾಸನೆ ಬೇಕಾಗಿ ಕಾಣಿಸ್ತದೆ. ಎಲ್ಲಾದರೂ ಸಾಧ್ಯವಾದ ಪಕ್ಷದಲ್ಲಿ ಒಂದು ಭದ್ರಕಾಳಿಯ ದರ್ಶನವನ್ನು ಮಾಡಿಕೊಳ್ಳಿ, ಭದ್ರಕಾಳಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಅದಾಗಲಿಲ್ಲ ಅಂತಂದರೆ
ಹೇಗೂ ಇವತ್ತು ಕಾಳಿಯ ಫೋಟೋಗಳೆಲ್ಲ ಸಿಗ್ತದೆ, ಒಂದು ತಾತ್ಕಾಲಿಕವಾಗಿ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಸಹ ಸಾಕಾಗುತ್ತೆ. ಅದಕ್ಕೆ ಒಂದು ನಮಸ್ಕಾರವೋ ಅದನ್ನು ಅಲ್ಲಿ ಇಟ್ಕೊಂಡು ಅಥವಾ ಪ್ರಿಂಟ್ ಹಾಕ್ಸಿದ್ರೂ ಪರವಾಗಿಲ್ಲ, ಒಂದು ದೀಪವನ್ನು ಹಚ್ಚೋದು ಅಥವಾ ಒಂದು ನಮಸ್ಕಾರ ಮಾಡೋದು ಮಾಡಿಕೊಂಡ್ರೆ ಸಾಕಾಗ್ತದೆ. ಆರಾಧನೆ ಮಾಡ್ಕೊಳ್ಳಿ, ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿವಸ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ವ್ಯಾಪಾರಿ ವಿರೋಧಿಗಳು, ಯಾರು ನಿಮ್ಮ ಅಭಿವೃದ್ಧಿಯ ವಿರೋಧಿಗಳಿದ್ದಾರಲ್ಲ, ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳಿಗೆ ಕಲ್ಲು ಹಾಕ್ತಕ್ಕಂಥ ಜನ ಇದ್ದಾರಲ್ಲ, ಅಂಥವ್ರಿಗೆ ಇವತ್ತು ಬಡಿಗೆ ಬೀಳ್ತಕ್ಕಂಥ ಅವಕಾಶ ಇದೆ. ಯಾಕೆ ಬಡಿಗೆ ಬೀಳ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ಅಂದರೆ, 4 ಮತ್ತು 11ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ಸ್ವಕ್ಷೇತ್ರದಿಂದ ದುರುಗುಟ್ಟುಕೊಂಡು ನೋಡ್ತಾ ಇದ್ದಾನೆ ಆ ಒಂದು ಚಂದ್ರನನ್ನು ಬುಧನೊಂದಿಗೆ. ಹಾಗಾಗಿ ಯಾರೇ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಪಿತೂರಿ ಮಾಡಿದ್ರು, ನೀವು ಆದಷ್ಟು ನಿರುಪದ್ರವಿಗಳಾಗಿದ್ದರೆ, ನಿರಪರಾಧಿಗಳಾಗಿದ್ದ ಪಕ್ಷದಲ್ಲಿ ಇವತ್ತು ಕಾಲ ಪ್ರಕೃತಿ ಅಂತಕ್ಕಂಥದ್ದು ಕೂಡ ನಿಮ್ಮ ಪರವಾಗಿ ನಿಲ್ಲುತ್ತೆ. ಹಾಗಾಗಿ ಆದಷ್ಟು ರುಜು ಮಾರ್ಗದಲ್ಲಿ, ಅಂದರೆ ಸ್ಟ್ರೈಟ್ ಆಗಿ ನೇರವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಡಂಭಾಚಾರ, ಡಂಭತನ, ಆಡಂಬರಾದಿಗಳನ್ನು ಬದಿಗಿಟ್ಟು ಭಗವತ್ ಶಕ್ತಿಗೆ ಸರೆಂಡರ್ ಆಗೋದು ಬಹಳ ಮುಖ್ಯ. ಇಲ್ಲೂ ಕೂಡ ಮತ್ತೆ ಅದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಭದ್ರಕಾಳಿ ಬರೋಲ್ಲ. ಧನುರಾಶಿಯವರಿಗೆ ನಾನು ಭದ್ರಕಾಳಿಯನ್ನು ತಿಳಿಸಿದ್ದೆ. ಇಲ್ಲಿ ಸ್ವಲ್ಪ ಉಗ್ರಕಾಳಿಯ ಉಪಾಸನೆ ಬೇಕಾಗುತ್ತೆ. ಉಗ್ರಕಾಳಿಗೆ ಬೀಜಾಕ್ಷರಗಳೆಲ್ಲ ಇದ್ದಾವೆ. ಸರಿಯಾದ ವ್ಯಕ್ತಿಗಳಿಂದ ಬೀಜಾಕ್ಷರ ಸಹಿತವಾಗಿ ಒಂದು 3000 ಆ ಉಗ್ರಕಾಳಿಯ ಜಪವನ್ನು ಆಚರಣೆ ಮಾಡಿಸ್ಕೊಂಡು ಬಿಳಿಯ ಸಾಸಿವೆಯಲ್ಲಿ ಅಭಿಮಂತ್ರಣೆಯನ್ನು ಮಾಡಿಸ್ಕೊಂಡು ಬಂದು, ಆ ನಂತರದಲ್ಲಿ ಅದನ್ನು ಮನೆಯಲ್ಲೋ ಅಥವಾ ಶರೀರದ ಮೇಲೋ ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಒಂದು ಚಿಕ್ಕ ಒಂದು ತಾಯ್ತದಲ್ಲೋ ಅಥವಾ ಕುಡಿಕೆಯಲ್ಲೋ ಅದನ್ನು ಇಟ್ಟು ಅದನ್ನು ಒಂದು ಕಡೆಯಲ್ಲಿ ಕಟ್ಟತಕ್ಕಂಥದ್ದು, ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನಲ್ಲೋ ಏನಾರಲ್ಲ ಹಾಕಿ ಒಂದು ಪಾಕೆಟ್ ಕಟ್ಟಿ ಪಾಕೆಟ್ ಒಳಗೋ ಅಥವಾ ಪರ್ಸ್ನೊಳಗೋ ಇಟ್ಕೊಳ್ಳೋದು ಕೂಡ ಸಾಕಷ್ಟು ಉತ್ತಮವಾದಂಥ ಒಂದು ರಕ್ಷಣೆಯನ್ನು ಕೊಡುತ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ ಅನ್ನೋಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಕಾರಣ ಏನಪ್ಪ ಅಂತಂದರೆ, ಷಷ್ಠಾಧಿಪತಿ ಆಗಿರತಕ್ಕಂತಹ ಚಂದ್ರ ಲಾಭಕ್ಕೆ ದೃಷ್ಟಿ ಕೊಡುವಂಥ ಸ್ಥಿತಿಲಿ ಬಂದಿದ್ದಾನೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ವೈರದಿಂದಲೋ ಅಥವಾ ಮೋಸದಿಂದಲೋ ಅಥವಾ ಯಾವುದೋ ಒಂದು ರೀತಿಯ ಕುತಂತ್ರ ಪಿತೂರಿಗಳಿಂದಲೋ ನಿಮಗೆ ನಷ್ಟ ಮಾಡಿಸಿ ಹೋಗಿದ್ದಂಥ ವ್ಯಕ್ತಿಗಳು ನಿಮ್ಮೊಂದಿಗೆ ಕ್ಷಮಾಪಣೆಯನ್ನು ಕೇಳಲಿಕ್ಕಾಗಿ ಬರತಕ್ಕಂಥ ಅವಕಾಶವಾಗಿ ಕಾಣಿಸುತ್ತೆ. ವಿಶೇಷವಾಗಿ ಯಾವುದೋ ಒಂದು ಕಾಲ ಅವರಿಗೆ ಆನಂತರ ಅವರಿಗೆ ನಮ್ಮ ತಪ್ಪಿನರವಾಗಿ ಪಶ್ಚಾತ್ತಾಪವೋ ಇನ್ನೊಂದು ಆ ಮೂಲಕವಾಗಿ ನಿಮಗೆ ನಷ್ಟವಾಗಿರ್ತಕ್ಕಂಥ ವಸ್ತು ಅಥವಾ ವ್ಯಕ್ತಿ ಅಥವಾ ಹಣವೇ ಇರಬಹುದು ಪುನಃ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಪೂರ್ಣವಾದ ಅವಕಾಶ ಕಾಣಿಸುತ್ತೆ. ಲಾಭಕ್ಕೆ ದೃಷ್ಟಿ ಇರತಕ್ಕಂಥ ಷಷ್ಠಾಧಿಪತಿ ಆಗಿರೋದ್ರಿಂದ ಸಾಕಷ್ಟು ಉತ್ತಮವಾದಂಥ ಒಂದು ಫಲ. ಆದರೆ ಇದು ಪೂರ್ಣ ರೂಪವಾಗಿ ನಿಮಗೆ ಕೈಗೂಡಬೇಕು ಹೇಳಿ ಆದರೆ ಭದ್ರಕಾಳಿ ಆ ವನದುರ್ಗ ಅಂತ ಹೇಳ್ತಕ್ಕಂಥ ಒಂದು ಸ್ವರೂಪ ಇದೆ. ಬಹಳ ವಿಶೇಷ ಏನಪ್ಪ ಅಂದರೆ, ನೀಲ ಶರೀರಿಣಿ ಅವಳು, ನೀಲಿ ಬಣ್ಣದ ಶರೀರವನ್ನು ಹೊಂದಿರತಕ್ಕಂಥವಳು, ತಲೆಯ ಮೇಲೆ ಸರ್ಪಛಾಯೆ ಇರತಕ್ಕಂಥದ್ದು. ಇದನ್ನು ವನದುರ್ಗ ಅಥವಾ ವನಭದ್ರಕಾಳಿ ಅಂತ ಕೂಡ ಕರೀತಾರೆ. ಈ ವನಭದ್ರಕಾಳಿಯ ಉಪಾಸನೆಯನ್ನು ಮಾಡಿದರೆ ದುಷ್ಟತಂತ್ರ ಅಥವಾ ಕುತಂತ್ರಗಳು ಪಿತೂರಿಗಳನ್ನು ಮಾಡಿ ನಿಮ್ಮಿಂದ ಅಪಹರಣವಾಗಿದ್ದರೆ, ಅರ್ಥಾತ್ ನಿಮ್ಮ ಯಾವುದೋ ವಸ್ತುವೋ ದ್ರವ್ಯವೋ ಇತ್ಯಾದಿಗಳನ್ನೇನಾದರೂ ಅಪಹರಣ ಮಾಡಿದ್ದ ಪಕ್ಷದಲ್ಲಿ ಅದನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಒಂದು ಕಾಲವಾಗಿದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಯೋಗ್ಯವಾದ ವ್ಯಕ್ತಿಗಳಿಂದ ಮಾಡಿದಲ್ಲಿ ಖಂಡಿತವಾಗಲೂ ಕಾರ್ಯ ಅಂತಕ್ಕಂಥದ್ದು ಕೈಗೂಡುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ತಾಯಿ ಅಥವಾ ತಾಯಿ ಸಮಾನರಾದ ವ್ಯಕ್ತಿಗಳ ಭೇಟಿ ಮಾಡ್ತಕ್ಕಂಥ ಒಂದು ಪೂರ್ಣವಾದ ಅವಕಾಶವಾಗಿ ಕಾಣಿಸುತ್ತೆ. ಪೂರ್ಣವಾದ ಗುರು ಬಲ ಕೂಡ ಇದೆ. ಜೊತೆಯಲ್ಲಿ ಸಪ್ತಮಾಧಿಪತಿ ಆಗಿರತಕ್ಕಂತಹ ಬುಧ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಒಳ್ಳೆಯ ಒಂದು ಲಕ್ಷಣವಾಗಿ ಕಾಣಿಸುತ್ತೆ. ಪೂರ್ಣ ಪ್ರಮಾಣದ ಗುರು ಬಲ ಅಂತಕ್ಕಂಥದ್ದು ಕೂಡ ಇದೆ. ಆದರೆ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ, ನಿಮಗೆ ಗೊತ್ತು, ಜನ್ಮಶನಿ ಆಗಲೇ ಆರಂಭ ಆಗಿ 1 ವರ್ಷದ ಮೇಲೆ ಆಗೋಯ್ತು. 7.5 ಆರಂಭವಾಗಿ ಸುಮಾರು ಅರ್ಧ ಕಾಲ ಮುಗಿದೋಯ್ತು. ಇನ್ನೊಂದು 4 ವರ್ಷ ಲೆಕ್ಕಾಚಾರ ನಿಮಗೆ 7.5 ಬಾಧೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಮೀನರಾಶಿಯವರಿಗೆ ಏನಾಗಿದೆ ಅಂತಂದರೆ, ಅಷ್ಟಮ ಭಾವದಲ್ಲಿ ನೀಚರವಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಶರೀರದಲ್ಲಿ ಉಷ್ಣ ಸಂಬಂಧ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಆಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಪಿತ್ತವಿಕಾರವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆ್ಯಸಿಡಿಟಿ ಇತ್ಯಾದಿಗಳಿದ್ದಂಥವರಿಗೆ ಸ್ವಲ್ಪ ತೀವ್ರವಾಗಬಹುದು. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳು ದೈಹಿಕವಾಗಿ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಯೋಗ್ಯವಾದ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆಯು ಔಷಧೋಪಚಾರಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ಬೇಕಾಗಿ ಬರುತ್ತೆ.
ಸರ್ವತ್ರ ಪೂಜೆಯಿಂದ ಎಲ್ಲವೂ ಪರಿಹಾರ ಆಗೋದಲ್ಲ. ಕೆಲವಷ್ಟಕ್ಕೆ ಯೋಗ್ಯವಾಗಿರ್ತಕ್ಕಂಥ ಚಿಕಿತ್ಸೆ ಟ್ರೀಟ್ಮೆಂಟ್ ಆಗಲೇಬೇಕು. ಹಾಗಾಗಿ ಇಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟು ಚಿಕಿತ್ಸೆಯನ್ನೇ ಪ್ರಧಾನವಾಗಿ ಹೇಳ್ತೀನಿ, ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ. ಇದಲ್ಲದೆ ಇನ್ನು ಸಾಡೆ ಸಾತಿ ಅಂತಕ್ಕಂಥ ಈ ಬಾಧೆ ಏನಿದೆಯಲ್ಲ, ಶನೈಶ್ಚರನ ಈ ಒಂದು ಸಾಡೆ ಸಾತಿಯ ದೋಷ ಏನಿದೆಯಲ್ಲ, ಈ ದೋಷದ ಒಂದು ಪರಿಮಾರ್ಜನೆಗೋಸ್ಕರವಾಗಿ ಶಿವಾರಾಧನೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಹೇಳ್ತೀನಿ. ಇವತ್ತು ಮತ್ತು ನಾಳೆ ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರೋದರಿಂದ ಈ ಸಂದರ್ಭದಲ್ಲಿ ಶಿವಾರಾಧನೆ ಅಥವಾ ಶಿವಕ್ಷೇತ್ರ ದರ್ಶನ, ಅದು ಅಲ್ಲದೆ ಇವತ್ತು ಕಾರ್ತಿಕ ಶನಿವಾರ ಕೂಡ ಇರೋದರಿಂದ ನಾಳೆ ಭಾನುವಾರ ಶಿವನ ದರ್ಶನವನ್ನು ಮಾಡಿ ನಿಮ್ಮ ಶಕ್ತಿಯಾನುಸಾರ ಉಪಾಸನೆಯೋ ಸೇವೆಯೋ ಭಗವಂತನ ಒಂದು ಅನುಗ್ರಹ ರೂಪವಾಗಿರ್ತಕ್ಕಂಥದ್ದನ್ನು ಪಡೆಯೋದಕ್ಕೆ ಬೇಕಾದಂಥ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಬಹಳಷ್ಟು ವಿಚಾರಗಳನ್ನು ಇಂದು ಕೂಡ ತಿಳಿಸ್ಕೊಟ್ರಿ. ಮಾಗಡಿ ರಂಗನಾಥನ ಸನ್ನಿಧಾನಕ್ಕೆ ಹೋದಾಗ ಯಾರೆಲ್ಲ ಇವತ್ತಿನ ಕಾರ್ಯಕ್ರಮ ನೋಡಿರ್ತೀರಾ, ಆ ಕಥೆ ನಿಮಗೆ ನೆನಪಾಗಬೇಕು. ನನ್ನನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಂತ ಸಾಕ್ಷಾತ್ ಆ ಭಗವಂತ ಭಕ್ತನ ಕನಸಿನಲ್ಲಿ ಬಂದು ಮತ್ತೆ ಮರುಮೂಡಿದ್ದಾನೆ. ಎಂಥ ದಿವ್ಯ ಸಾನ್ನಿಧ್ಯ ಅಲ್ವಾ ಗುರುಗಳೇ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಆ ಭಗವತ್ ಶಕ್ತಿಯಲ್ಲಿ ಸದಾಕಾಲ ಬೇಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತಷ್ಟು ವಿಶಿಷ್ಟವಾದ ಮಾಹಿತಿ, ವಿಶೇಷವಾದ ಕ್ಷೇತ್ರ ದರ್ಶನ ಮಾಡೋಣ ಮುಂದಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.